ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜೂನ್ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ಈ ಅಕ್ಷರದವರಿಗೆ ಮದುವೆ ಒಂದು ರಣರಂಗವೇ. ಏನ್ ಮಾಡಿದ್ರು ನಮಗೇ ಗೊತ್ತಿಲ್ಲದೆಯೇ, ಹೇಳ್ತೇನಲ್ವಾ, ನಮ್ಮ ಧರ್ಮ ಅಧರ್ಮ, ನಮ್ಮ ನ್ಯಾಯ ಅನ್ಯಾಯ, ನಮ್ಮ ಸತ್ಯ ಅಸತ್ಯ ನಮಗೊಂದು ಸಂಕೋಲೆಯಾಗಿ ಕೆಲವರನ್ನ ಕಳಿಸುತ್ತೆ. ಮೊನ್ನೆ ಒಂದು ಮಗು, ನನ್ನ ಹೆಂಡತಿ 2 ವರ್ಷ ಆಗೋಯ್ತು ಸರ್, ಬರ್ತಿದ್ದೇನೆ, ಮನೆಯೊಂದು 3 ಬಾಗ್ಲಲ್ಲ ನಿಂದು 4 ಬಾಗ್ಲು, ಕರ್ಮದೋಷ, ಗುರುದೋಷ, ಕಳತ್ರ ದೋಷ, ಸ್ತ್ರೀ ಅನ್ನೋದು ನೋವೆ, ಕುಟುಂಬ ಗುರುದೋಷ ಅಂದಿದ್ದೆ ಕುಟುಂಬ. ತುಂಬಾ ನೋವು ತಿಂತಿ ಮಗು ನೀನು, ತಂದೆ ತಾಯಿ ಸಹಾಯ ಕೂಡ ಬರಲ್ಲ ಅಂದ್ರೆ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದಾರೆ. ಏನೋ ಓಡಾಡ್ತಾ ಹಾಗೆ ಹೀಗೆ ಮಾಡಿ ಬೆಳೆದು ಒಂದು ಮದುವೆ, ಆಕೆಯೂ ಮುನಿಸ್ಕೊಂಡು ಮಗುನ್ ಕರ್ಕೊಂಡು ಹೊರಟೋಗಿದ್ದಾಳೆ. ಗುರು ನೀಚ ವಕ್ರ, ಗುರುದೋಷ, ಶನಿ ಬೇರೆ ಕೇತು ಜೊತೆ, ಕರ್ಮದೋಷ, ನವಾಂಶದಲ್ಲಿ ಶುಕ್ರ ಕೇತು. ನೋಡಿ, ಇದಕ್ಕೆ ಜಾತಕ ನೋಡಬೇಕು. ಮದುವೆ ಆಗೋಕ್ ಮೊದಲು ನನಗೆ ಆ ಒಂದು ಸುಖವಿದೆಯಾ? ಗುರುದೋಷ ಅಂದ್ರೇನೆ ನನ್ನ ಮನೆ, ನನ್ನ ಕುಟುಂಬ, ನನ್ನಮ್ಮ, ನನ್ನಪ್ಪ, ನನ್ನ ಮಕ್ಕಳು, ನನ್ನ ಬದುಕು, ನನ್ನ ಪ್ರೀತಿ, ನನ್ನ ಇಷ್ಟ ಇಲ್ಲ, ಕೊಡಲ್ಲ. ಗುರು ವಕ್ರ ಇರಬಾರ್ದು, ಗುರು ನೀಚ ಇರಬಾರ್ದು. ಅದರ ಜೊತೆಯಲ್ಲಿ ಮದುವೆ ವಿಚಾರಕ್ಕೆ ಒಂದು ಗಂಡಿನ ಜಾತಕದಲ್ಲಿ ಶುಕ್ರ ಕೇತು ಇದೇನಾದ್ರೂ ಸೇರಿದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ಕೇತು ಸೇರಿದ್ರೆ ಹುಳಿ. ಆಕೆಯನ್ನ ದೂಷಿಸಬಾರದು. ಸ್ತ್ರೀಯ ಜಾತಕದಲ್ಲಿ ಕುಜ ಕೇತು, ಗಂಡನನ್ನು ದೂಷಿಸಬಾರದು. ಕುಜರಾಹು ಅನಾಹುತ, ಕುಜ ಕೇತು ಗಂಡನಿಗೆ ಬಲ ತೆಗೆದು ಹಾಕುತ್ತೆ. ಒಂದು ಸ್ತ್ರೀ ಜಾತಕ ಲಗ್ನದಲ್ಲೇ ಸೂರ್ಯ ಮಹಾಪರ್ವ, ಭಾಗ್ಯದಲ್ಲಿ ಗುರು ಉಚ್ಚಂಗತನಾದರೂ ಕುಜಾಕೇತು, ಗಂಡನಿಗೆ ಬಲ ಇರಲ್ಲಮ್ಮ. ಜ್ಯೋತಿಯಮ್ಮ, ಹೆಸರು ಜ್ಯೋತಿಯೇ, ಕತ್ತಲೇ ನಿನಗೆ, ಅಲ್ಲಿ ನೋವೆ. 2 ಎಲೆ ಬೇರೆ ತಂದಿದೆಯಾ, 2 ದಾರಿ, ಡೈವರ್ಸ್ ಕೊಟ್ಬಿಡೋಣ ಅಂತ. ಹೌದು ಗುರುಗಳೇ, ಆಗೋಲ್ಲ. ಯಾಕೆ ಗುರುಗಳೇ? ನೀನು ಅಂದ್ರೂ ನಿನ್ನ ಮನೆಯವರು ಒಪ್ಪಲ್ಲ, ಕುಟುಂಬದವ್ರು ಒಪ್ಪಲ್ಲ, ಏನೋ ಸಮಾಜದ ಕಟ್ಟುಪಾಡುಗಳು, ಇದ್ಕೊಳ್ಳಿ ಬಿಡು ಅಂತ ಬಂದಿದ್ದಿ. ಇದು ಬಿಟ್ಬಿಡೋಣ, ಇಟ್ಕೊಳ್ಳೋಣ, ಇಟ್ಕೋತಾಯಿ. ಮನೆಗೊಂದು ಕಾವಲ್ಗಾರ ಅಂತ ಇದ್ದಾನೆ, ಮನೆಗೊಂದು ನೆರಳು ಅಂತ ಅನ್ಕೋಬಿಡು. ಕೆಟ್ಟವನಲ್ಲ, ನಿನ್ನ ಗಂಡ ಕೆಟ್ಟವನಲ್ಲ, ಆದರೆ ಮನೆಯ ಜವಾಬ್ದಾರಿ ಇಲ್ಲ. ಯಾವಾಗಲೂ ವಾರಕ್ಕೊಂದಿನ 2 ದಿನ ಕೆಲ್ಸಕ್ಕೆ ಹೋಗ್ತಾನೆ, ಏನೋ ಒಂದಷ್ಟು ತರ್ತಾನೆ. ತನ್ನೂಟಕ್ಕಷ್ಟೇ, ತನ್ನ ಹೆಂಡತಿ ಮಕ್ಕಳಿಗೆ ಅನ್ನೋ ಬಗ್ಗೆ ಗಮನವಿಲ್ಲ. ಒಂದು ಸನ್ಯಾಸಿನ ಸಾಕ್ತಿದ್ದೀಯ ಅನ್ಕೋ. ನಿಜಾನೇ ಗುರುಗಳೇ, ನಿಜಾನೇ ಗುರುಗಳೇ. ಯಾಕೆ ನನಗೆ ಶಿಕ್ಷೆ? ನನ್ನ ಗಂಡ ಬದಲಾಗಲ್ಲ. ಈ ಚೊಂಬಿಗೆ ನೀರು ಹಾಕ್ತೀವಿ, ಬದಲಾಗಬೇಕು ಅಂತ ಜಾಸ್ತಿ ನೀರು ತುಂಬಿಸೋಕ್ಕಾಗುತ್ತದೆ? ಇಲ್ಲ, ದರ್ ಇಸ್ ಅ ಲಿಮಿಟ್. ಇದಕ್ಕಿಷ್ಟೇ ಕೆಪಾಸಿಟಿ ಅನ್ನೋದಿದೆ. ಇದಕ್ ಮೇಲೆ ನಾನು ತುರುಗ್ಬಿಡ್ತೇನೆ, ಹಾಕ್ಬಿಡ್ತೇನೆ, ತುಂಬಿಸ್ಬಿಡ್ತೇನೆ, ಆಗಲು ಬಿಡುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಆಗೋಕ್ ಮೊದಲು ಕೇಳಿದ್ರ, ಆಗೋಕ್ ಮೊದಲು ನನಗೆ ಒಳ್ಳೆ ಸಂಬಂಧ ಬಂದ್ಬಿಡ್ತು, ಜಾತಕ ಶ್ರವಣ ನಕ್ಷತ್ರ, ಅವನ ತಾಯಿ ನೋಡ್ಬೇಕು. ನನ್ನ ಮಗ ಶ್ರವಣ ನಕ್ಷತ್ರ, ನಾನು ಸೊಸೆ ಕೇಳಲ್ಲ. ಶ್ರೀನಿವಾಸ ಪದ್ಮಾವತಿಯ ಜೊತೆಲಿಲ್ಲ. ಶ್ರವಣ ಅಂದ್ರೆ ಆನಂದ, ವಾವ್. ಸೊ ಇರಬೇಕಲ್ಲ ನಿನ್ನ ಮಗನಿಗೆ. ಸೊಸೆನ ಯಾಕಂತೀಯ? ಸೊಸೆಯನ್ನು ನಿಂದಿಸಬೇಡಿ, ಗಂಡನನ್ನು, ಅಳಿಯನನ್ನು ನಿಂದಿಸಬೇಡಿ. ಮೊದಲೇ
ನಿಮ್ಮ ಧರ್ಮ ಅಧರ್ಮ, ಸತ್ಯ ಅಸತ್ಯ, ನ್ಯಾಯ ಅನ್ಯಾಯಕ್ಕೆ ತಕ್ಕಂತೆಯೇ ಯಾವುದೋ ಜನ್ಮದ ಕರ್ಮಗಂಟು, ಧರ್ಮದ ಗಂಟು. ಗುರುಗಳೇ, ನಮ್ಮ ಯಜಮಾನ್ರು ಈಗ ಏನು ಕೊಟ್ಟಿಲ್ಲ ನನಗೆ. ಒಂದು ತಾಯಿ ಜೀವ, ತುಂಬಾ ದೊಡ್ಡ ಸಂಸ್ಥೆಯ ನಿರ್ದೇಶಕಿ, ಲೈಕ್ ದಿಸ್. ಇಲ್ಲ ಇಲ್ಲ, ಏನು ಇನ್ನೊಂದು 10 ವರ್ಷ ಆದ್ಮೇಲೆ ಹೋಗ್ಬೇಕಿತ್ತು, ಇಲ್ಲ ಇನ್ನೊಂದು 10 ವರ್ಷ, ಈಗಲೇ ಹೋದ್ರು. ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ನನಗೀಗ ಆಯ್ತು, ನನ್ನ ಗಂಡ ಯಾಕೆ ಸರಿ ಇಲ್ಲ, ನನ್ನ ಹೆಂಡತಿ ಯಾಕೆ ಸರಿ ಇಲ್ಲ? ಅಲ್ಲ, ನಿಮ್ಮ ಗಂಡ ಅಲ್ಲ, ನಿಮ್ಮ ಹೆಂಡತಿ ಅಲ್ಲ, ನಿಮ್ಮ ಜಾತಕಕ್ಕೆ ಬಲವಿಲ್ಲ. ತುಂಬಾ ಜನ ಬ್ಲೇಮ್ ಇವತ್ತು ಡೈವರ್ಸ್ ಆಗೋವಾಗ ಹೇಳ್ತಾರೆ, ನನ್ನ ಗಂಡ ಸರಿ ಇಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಮಾಡಿಲ್ಲ, ನನ್ನ ಹೆಂಡತಿ ಇದು ಮಾಡಿಲ್ಲ, ಇನ್ನೊಂದು ಏನೇನೋ ಕ್ಯಾರೆಕ್ಟರ್ ಅಸಾಸಿನೇಷನ್ ಬೇರೆ ಎಲ್ಲ ಬರ್ತಿದೆ. ನಿಮ್ಮ ಜಾತಕಕ್ಕೆ ಒಳ್ಳೆ ಗಂಡ ಬರಬೇಕು ಅನ್ನೋದು ಬರೆದಿಟ್ಟಿದೆಯಾ? ನಿಮ್ಮ ಜಾತಕಕ್ಕೆ ಒಳ್ಳೆ ಸಂಗಾತಿ, ಅರೇ ನೀವು ದೊರೆ ಮಗಳನ್ನಾದರೂ ಬಿಲ್ ಗೇಟ್ಸ್ ಸುಮಾರು ಒಂದು 20-25 ವರ್ಷ ಸಂಸಾರ ಮಾಡಿದವನೇ ಮುಗುಜಾಕಿ ಬೇರೆ. ಯಾಕೆ ಗೊತ್ತಾ? ನಿಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ಧರ್ಮದ ಗಂಟು. ಇವತ್ತು ಹೇಳ್ತೇನೆ, ನಿಮಗೆ ಯಾರಿಗೂ ಗೊತ್ತಿಲ್ಲದ ಧರ್ಮದ ಗಂಟು. ಈ ಕೊರೋನಾ ಬಂತಲ್ವಾ, ಕೊರೋನಾ ನೀವು ಅನ್ಕೊಂಡಿದ್ದೀರ ಬಿಲ್ ಗೇಟ್ಸ್ ಬರೀ ಮೈಕ್ರೋಸಾಫ್ಟ್ ಒಂದೇ ಕಂಪನಿ ಅನ್ಕೊಂಡಿದ್ದೀರಿ. ನೋಡಿ, ದೊಡ್ಡವರು ಕಥೆಗಳು ತುಂಬಾ ಅದ್ಭುತವಾಗಿರ್ತವೆ, ನಿಮಗೆ ಕಾಣಿಸೋದೇ ಇಲ್ಲ, ಗೊತ್ತೇ ಇಲ್ಲ. ಆತ ಹೇಳ್ತಾನೆ, ಎಲ್ಲರೂ ಡೋಸ್ ಹಾಕೋಬೇಕು, ಈ ಕೊರೋನಾ ಡೋಸೇಜ್ ಹಾಕೊಳ್ಳಿ, ಕೊರೋನಾ ಡೋಸೇಜ್ ಹಾಕೊಳ್ಳಿ, ಇಟ್ ವಿಲ್ ಪ್ರೊಟೆಕ್ಟ್ ಯು. ಅವ್ನು ಹಾಕೊಂಡೋ ಇಲ್ವೋ ಅದು ಯಾರಿಗೂ ಗೊತ್ತಿಲ್ಲ, ಹಾಕಿದಾಗ ನಾಟಕ ಮಾಡಿದ್ನೋ ಇಲ್ವೋ ಯಾರಿಗೂ ಗೊತ್ತು, ಏನಾದರೂ ಒಂದು ಫೋಟೋ ಶೂಟು ಮಾಡಿಸಿರ್ಬೋದು, ಯಾರಿಗೂ ಗೊತ್ತು. ಬಟ್ ಎಲ್ಲರೂ ಹಾಕ್ಕೊಳ್ಳಿ ಅಂದ. ಸರಿ, ಮಾರ್ಗದರ್ಶನ ಬಿಲ್ ಗೇಟ್ಸ್ ಹೇಳ್ತಿದ್ದಾರೆ, ಬಿಗ್ಗೆಸ್ಟ್ ಫಿಲಿಯಂಥ್ರಾಪಿಸ್ಟ್, ತುಂಬಾ ದೊಡ್ಡ ದುಡ್ಡನ್ನ ಟ್ರಸ್ಟ್ ಅಲ್ಲಿ ಇಟ್ಟು ಅದ್ರ ಮೂಲಕ ಸಾಮಾಜಿಕ ಸೇವೆ ಮಾಡ್ತಿದ್ದಾರೆ. ನೆನಪಿಟ್ಟುಕೊಳ್ಳಿ, ಒಬ್ಬ ವ್ಯಕ್ತಿ 1000 ಕೋಟಿ ಮೇಲೆ ದುಡ್ಡು ಮಾಡಿದ್ದಾನೆ. ನಾವು ಹೇಳ್ತೀವಿ ಏನ್ ಕಷ್ಟಪಟ್ಟಿದ್ದಾನೆ, ಅದು ಮಾಡಿದ್ದಾನೆ, ಅದು ಖಂಡಿತ ಒಂದು ಬಹುದೊಡ್ಡ ತಪ್ಪನ್ನ ಮಾಡೇ ಇರ್ತಾನೆ ಅವನು. ಅಷ್ಟು ದುಡ್ಡು ಜೀವನದಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಮೊನ್ನೆ ನೋಡಿ, ಒಂದು ದೊಡ್ಡ ಇನ್ಫ್ಲೂಯೆನ್ಸರ್, ಬ್ಲಾಗರ್, ಸ್ಟಾಕ್ ಮಾರ್ಕೆಟ್ ಪರಿಣಿತ ಹಾಗೂ ಒಂದು ಟಿವಿ ಆಂಕರ್ ಅನ್ನ 1 ಕೋಟಿ ಫೈನ್ ಹಾಕಿದೆ ಕೋರ್ಟ್. ಯಾಕೆ ಗೊತ್ತಾ? ಟಿವಿಲಿ ಕೂತ್ಕೊಂಡು ಈ ಸ್ಟಾಕ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಆ ಸ್ಟಾಕ್ ತಗೊಂಡ್ರೆ ಹತ್ತು ಬಿಡುತ್ತೆ, ನೀವು ಇದ್ರಲ್ಲಿ ಮಾಡಿ, ಇಟ್ ಇಸ್ ಗೋಯಿಂಗ್ ಟು ಬಿ ಪೀಕ್. ಬೆಳ್ಳಂಬೆಳಿಗ್ಗೆ ನೀವು ಸ್ಟಾಕ್ ಮಾರ್ಕೆಟ್ದು ಕೆಲವೊಂದು ಚಾನೆಲ್ಗಳಿದ್ದಾವೆ, ಅದು ಮಾತಾಡ್ತಾ ಕೂತ್ಕೋತಾರೆ, ಈ ಕಂಪ್ನಿದು ಹಿಂಗೆ ಹತ್ತುತ್ತೆ, ವೆರಿ ಶಾರ್ಟ್ಲಿ 200 ರೂಪಾಯಿಂದ 280ಕ್ಕೆ ಜಂಪ್ ಆಗ್ಬಿಡುತ್ತೆ, ಅದಾನಿದು ಇಲ್ಲಿಗೆ ಹತ್ತುತ್ತೆ, ದಮಾನಿದು ಇಲ್ಲಿ ಇಳಿಯುತ್ತೆ, ಟಾಟಾತ್ ಹಿಂಗೆ ಎಗರುತ್ತೆ, ಇನ್ನೊಂದು ಯಾವುದೋ ಎಗರುತ್ತೆ. ಈ ಥರ ಕುತ್ಕೊಂಡು ಕೆಲವು ಎಕ್ಸ್ಪರ್ಟ್ಗಳು ಮಾತಾಡ್ತಿದ್ದಾರೆ. ನೆನಪಿಡಿ, ಅದರ ಹಿಂದ್ಗಡೆ ಬಹುದೊಡ್ಡ ತಂತ್ರ, ಕುತಂತ್ರ, ಪ್ರತಿತಂತ್ರ, ರಣತಂತ್ರ ಇವೆಲ್ಲ ನಡೆಯುತ್ತೆ. ಇಟ್ಸ್ ಅನ್ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಸೆಬಿ ಅವರನ್ನ ನಿರ್ಬಂಧಿಸಿದೆ, ಫೈನ್ ಹಾಕಿದೆ. ಟಿವಿಲಿ ಕೂತ್ಕೊಂಡು ಯಾವುದೋ ಟೊಳ್ಳು ಮಾರ್ಕೆಟ್ ಅವಗಾಹನೆಯನ್ನ ತುಂಬಿಸಿದ್ದಾರೆ. ಜನಗಳು ಅದನ್ನ ನಂಬಿ ದುಡ್ಡು ಹಾಕಿದ್ದಾರೆ, ಕಳ್ಕೊಂಡಿದ್ದಾರೆ. ಈ ಪುಣ್ಯಾತ್ಮ ಬಿಲ್ ಗೇಟ್ಸ್ ಅಂತ ಮಾತಾಡ್ತೀವಲ್ವಾ, ಏನೇನಕ್ಕೂ ಮಾಡ್ತಿದ್ದಾರೆ ಅಂತ. ನೀವು ಇಂಜೆಕ್ಷನ್ ಹಾಕೊಳ್ಳಿ ಅಂತ ಹೇಳಿದ್ನಲ್ಲ, ನಂಬ್ತೀರಾ? ಅವನ ಸ್ವಲ್ಪ ದುಡ್ಡು, ಸ್ವಲ್ಪ ಏನು ತುಂಬಾ ದುಡ್ಡು ಹಾಕಿದ್ದಾನೆ ಅಂತ ಕಂಪನಿಗಳಲ್ಲಿ, ಆ ಸಿರೇಂಜು ಮದ್ದು ಮಾಡುವಂತ ಕಂಪನಿಗಳಲ್ಲಿ. ನಂಬೋಲ್ಲ, ಕಡಿಮೆ ಎಂದರು $40 billion he has made money ಅಂತ ಒಂದು ಮಾತಿದೆ. ನೀವು ಅನ್ಕೊಂಡಿದ್ರೆ ಮೈಕ್ರೋಸಾಫ್ಟ್ ಅವ್ನು ಹೆಂಗೆ ಯಾವಾಗಲೂ ರಿಚ್ ಆಗೇ ಇರ್ತಾನೆ. ಮೈಕ್ರೋಸಾಫ್ಟ್ ಕತೆ ಬಿಡಿ, ಆ್ಯಪ್ ಕತೆ ಬಿಡಿ, ಎಲ್ಲಿ ಎಷ್ಟು ಜನ ಬಳಸ್ತಿದ್ದಾರೆ, ಏನೇನೋ ಬಂದ್ಬಿಟ್ಟಿದ್ದಾವೆ. ಸ್ಯಾಪ್ ಅಂತೆ, ವ್ಯಾಪ್ ಅಂತೆ, ನ್ಯಾಪ್ ಅಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಇದೆಲ್ಲ ಬಂದಿದೆ ಅಲ್ವಾ. ದಿಸ್ ಮ್ಯಾನ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ರಿಚ್. ಟಾಪ್ 5 ಅಲ್ಲಿ ಯಾವಾಗಲೂ ಇದ್ದಾನೆ. ಅವನ ದುಡ್ಡನ್ನ ಟ್ರಸ್ಟ್ ಅಲ್ಲಿ ಹಾಕಿ, ಟ್ರಸ್ಟ್ ಮೂಲಕ ಈ ತರದ್ದು ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು. ಅದಕ್ಕೆ ಧರ್ಮದ ಏಟು ಯಾವ ತರ ಇತ್ತು ಅಂದ್ರೆ ಅವನ ಮನೆನೇ ಹೊಡೆದ್ಬಿಡ್ತು.
ದುಡ್ಡೇನೋ ಮಾಡ್ದೆ. ಅದಕ್ಕೆ ಹೇಳುದು, ದುಡ್ಡು ಸಿಕ್ಕಾಬಟ್ಟೆ ಮಾಡಿದವ್ರ ಮನೆ ಒಡೆದಿರುತ್ತೆ, ವಿಪರೀತ ಎತ್ತರಕ್ಕೆ ಹೋದವರ ಮನೆತನ ಒಡೆದೋಗುತ್ತಪ್ಪ. ನಾನು ಚೆನ್ನಾಗಿದ್ದೇನೆ, ಚಿಕ್ಕ ಮನೆ, ಚಿಕ್ಕ ಕುಟುಂಬ, ಚಿಕ್ಕ ಬದುಕು, ಚಿಕ್ಕ ಪ್ರೀತಿ, ಚಿಕ್ಕ ಪ್ರೀತಿ. ನನ್ನ ಹೆಂಡತಿ ಇವತ್ತಿಗೂ ನನ್ನ ಧರ್ಮಪತ್ನಿ. ಹೆಂಡತಿ ಅಂತ ಹೇಳಬಾರ್ದು, ಧರ್ಮಪತ್ನಿ ಅಂತಲೇ ಹೇಳ್ಬೇಕು. ಬಾಯಿ ಜಾರಿ ಬರುತ್ತೆ, ಆಡು ಭಾಷೆ ಮಾತಾಡ್ತಾ ಧರ್ಮಪತ್ನಿ ಅಂತಲೇ. ಆ ಮಗು ಏನ್ ಗೊತ್ತಾ ಆಸೆ, ಇದು ಮುಟ್ಟ ಹೇಳ್ತಾನೆ, ಒಂದು ಪುಟ್ ಮಲ್ಲಿಗೆ ಹೂವು, ಒಂದು ಪುಟ್ ಪಾನಿಪುರಿ, ಜೊತೆಲಿ ಹೊರಗಡೆ ಹೋಗಿ ಒಂದು ಊಟ ತಿಂದ್ಬಿಟ್ರೆ ಅವತ್ತು ಹಬ್ಬವೇ. ಅಯ್ಯೋ ನನ್ನ ಮಗು ನೋಡ್ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟು ಫುಟ್ಪಾತಲ್ಲಿ ಒಂದು ಜೊತೆ ಚಪ್ಪಲಿ ಕೊಡಿಸ್ಬಿಟ್ರು ಕೂಡ ಆ ತಾಯಿ ಜೀವ ಆನಂದ ಪಡೋದು ನಾನು ನೋಡೇ ಇಲ್ಲ. ನನ್ನ ಜೊತೆಲಿ 10 ನಿಮಿಷ ಹೊರಗಡೆ ಒಂದು ಕಾಫಿ ಕುಡಿದು ಬಿಟ್ರೆ ಆ ಮಗು ಪಡೋ ಆನಂದ ನೋಡ್ಬೇಕು. ನನ್ನ ಜೊತೆಲಿ ಬರೋದೇ ಒಂದು ಆನಂದ. ನನ್ನ ಜೊತೆಲಿ ಬಂದು ಒಂದು ತಿಂಡಿ ಊಟ, ನಾನು ಎಲ್ಲಿ ಹೊರಗಡೆ ಬರೋದು? ಆಗದ ಮಾತು, ಅವಳಿಗೆ ಅದೇ ಆನಂದ, ಅಷ್ಟರಲ್ಲೇ ಆನಂದ. ಇವತ್ತಿನವರೆಗೂ ಆಕೆ ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ವ್ಯವಸ್ಥೆ ಬೇಕು ಕೇಳಿಲ್ಲ. ಅದಕ್ಕೇನೋ ನಾನು ಇಷ್ಟು ನೆಮ್ಮದಿಯಾಗಿ ಆನಂದವಾಗಿದ್ದೇನೆ ಅಂದ್ರೆ ಅದಕ್ಕೆ ಅತಿ ದೊಡ್ಡ 2ನೇ ಅಮ್ಮ ಅಂದ್ರೆ ಜನನಕ್ಕೆ ನನ್ನ ಅಮ್ಮ ಅಂದ್ರೆ ಬದುಕಿಗೆ ನನ್ನ ಧರ್ಮಪತ್ನಿ. ಪುಟ್ಟ ಆಸೆನೆ ಮಗುಗೆ, ಪುಟ್ಟ ಮಾತು, ತಿಂದಿಯಾ, ಏನ್ ತಿಂದೆ ಪುಟ್ಟ, ಇಷ್ಟೇ. ಓ ಐ ಲವ್ ಯು ಅಂದ್ಬಿಟ್ರೆ ಅಂತೂ ಹಾರಾಡೋಯ್ತು ಅವತ್ತು. ಹಬ್ಬ ಅಲ್ಲ, ಹಬ್ಬದ ಅಡಿಗೆ ಫುಲ್ಲು. ನನ್ನ ತಂಗಿ, ನನ್ನ ಅಕ್ಕ ಎಲ್ಲರೂ ಹೊಟ್ಟೆ ಉರಿ ಪಡ್ತಾರೆ. ಏನ್ ಪುಣ್ಯಾತ್ಮ ಅಣ್ಣ, ಎಷ್ಟು ವೆರೈಟಿ ಅಣ್ಣ ನಿನಗೆ, ಇಷ್ಟು ವೆರೈಟಿ. ದೋಸೆ ಇಟ್ಟರೆ ದೋಸೆನಲ್ಲಿ 3 ವೆರೈಟಿ ಬರುತ್ತೆ. ಸೆಟ್ ದೋಸೆ ಬರುತ್ತೆ, ಪ್ಲೇನ್ ದೋಸೆ ಬರುತ್ತೆ, ಮಸಾಲೆ ದೋಸೆ ಬರುತ್ತೆ, ಪುಡಿ ದೋಸೆ ಬರುತ್ತೆ. ಅದ್ರ ಜೊತೆನಲ್ಲಿ ಮೆಲ್ಲಗೆ ಒಂದು ಇಡ್ಲಿ ಬರುತ್ತೆ, ಅದ್ರ ಜೊತೆನಲ್ಲಿ ಮೆಲ್ಲಗೆ ಒಂದು ವಡೆ ಬರುತ್ತೆ, ಅದ್ರ ಜೊತೆಲಿ ಒಂದು ಚಿಕ್ಕದೊಂದು ಪಾಯಸ ಬರುತ್ತೆ. ನೀನ್ ಪುಣ್ಯಾತ್ಮಪ್ಪ ಅಂತ ಅವಳಿಗೆ ಆಸೆ. ನಾನು ಮನೇಲಿ ಕೂತು ತಿಂತೇನೆಂದ್ರೆ ಆ ಆನಂದದ ಪರಾಕಾಷ್ಠತೆ ಹೇಳಬಾರ್ದು. ಅರ್ಧ ಅಲ್ಲ 99% ಅದಕ್ಕೆ ನಾನು ಹೊರಗಡೆ ತಿನ್ನೋದೇ ಇಲ್ಲ. ನನ್ನ ತಾಯಿ ಜೀವ ನನಗೇನಿಷ್ಟ, ಯಾವ್ದಿಷ್ಟ, ಹೆಂಗಿಷ್ಟ, ಅಚ್ಚುಕಟ್ಟಾಗ ಆ ರುಚಿ, ಇದು ನನಗೆ ರುಚಿಯೇ, ಮಹಾರುಚಿಯೇ. ಯಾವುದೋ ಜನ್ಮದ ಪುಣ್ಯ ನಾನು ಮಾಡಿರೋ ಧರ್ಮವೇ ಧರ್ಮದೇವತೆಯಾಗಿ ನನ್ನ ಮನೆಗೆ ಕಾವಲಾಗಿ ನಿಂತಿದ್ದಾಳೆ. ಇಲ್ಲಾಂದ್ರೆ ಈ ಜೋಳಿಗೆ ದಾಸನಿಗೆ ಯಾರ್ರೀ? ಅಯ್ಯೋ ರಾಮಚಂದ್ರ, ಈ ರಾವಣಾಸುರನಿಗೆ ನಿಜ ಹೇಳ್ತಾನೆ, ಮಂಡೋದರಿಯೇ. ಒಂದು ದಿನ ಮಂಡೋದರಿ ಕೇಳ್ದವಳಲ್ಲ. ಒಂದು ದಿನ ಪರಮಸತ್ಯ. ನನ್ನಮ್ಮ ಸೀತಮ್ಮಳೆ, ನಾನೆಲ್ಲೂ ನೋಡಿಲ್ಲ. ನನಗೆ ಯಾರಾದ್ರೂ ಸೀತೆ ಬಗ್ಗೆ ಕೇಳಿದ್ರೆ ನಾನು ಧರ್ಮಪತ್ನಿ ಬಗ್ಗೆ ನಾನು ನೆನ್ಸ್ಕೋತೇನೆ. ಅಷ್ಟು ಶಕ್ತಿ. ಯಾವುದೋ ಜನ್ಮದ ಧರ್ಮದ ಗಂಟು. ನಾನು ಆಚಾರ್ಯರ ಸಮೇತ ಹೇಳ್ತಾರೆ, ಕುಡುತ್ತು ವೆಚ್ಚವಯ್ಯ మీరు చాలా అడుక్కొని వచ్చినారు ಗುರುಜಿ ಅಂತಾನೆ. ನಮ್ಮ ವೆಂಕಟಾಚಲಪತಿ ಗುರುಗಳಿದ್ದಾರೆ, ಇದ್ದಾರೆ. ನನ್ನ ಆತ್ಮೀಯರ ಸಮೇತ ಎಷ್ಟೋ ಬಾರಿ ಕಣ್ದೃಷ್ಟಿಯೇ. ಆ ಮಟ್ಟಕ್ಕೆ ಆ ಅನುಬಂಧ. ಯಾಕೆ ಮಾತು ಹೇಳ್ತಿದ್ದೇನೆ ಗೊತ್ತಾ ಮಕ್ಕಳೇ? ಎಲ್ಲರೂ ಪಡೆದುಕೊಂಡು ಬಂದಿರುವುದಿಲ್ಲ. ನನ್ನ ಗುರುಗಳ ಮನೆಯಲ್ಲಿ ಅವ್ರ ತಮಾಷೆ ಗೊತ್ತಾ, ಬೆಳಿಗ್ಗೆ ತಿಂಡಿ ಬೇಡ ಅಂತ ಹೇಳಿದ್ರೆ ಸಾಕು, 50 ರೂಪಾಯಿ ಇಟ್ಬಿಟ್ಟು ಹೋಟ್ಲಲ್ಲಿ ತಿನ್ಕೋ ಹೋಗಿ. ರಾತ್ರಿ ನಾನು ಬರೋದು ಲೇಟ್ ಆಗ್ತಿದೆ, ಊಟ ಬೇಡ ಅಂದ್ರೆ ಮುಗೀತು, ರಾತ್ರಿ ಊಟನೇ ಇಲ್ಲ. ಮನೆಗೆ ಹೋಗಿದ್ದೆ, ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡುವಂಥವ್ರ ಧರ್ಮಪತ್ನಿ. ಏನ್ರಿ ಗುರುಗಳೇ ಇದು ನಿಮ್ಮ ಮನೆಯಲ್ಲಿ ಅಂದ್ರೆ, ಅಯ್ಯೋ ಯಾಕೆ ಹೇಳ್ತೀರಾ? ಅದು ಇಲ್ಲಪ್ಪ, 50 ರೂಪಾಯಿ ಇಟ್ಬಿಟ್ಟು ನೀನು ತಿನ್ಕೋ, ನಂಗೆ ಬೇಡ ಹೋಗು, ಬೇಡ ಅಂದ್ರೆ ಮುಗೀತು. ಸೊ ಏನ್ ಮಾಡಿಟ್ಟಿದ್ದಾರೆ ಅದು ತಿನ್ಬೇಕು. ನನ್ನ ಮನೇಲಿ ನನ್ನ ಧರ್ಮದೇವತೆ, ಆ ಊಟ ಇರ್ಬೋದು ಧರ್ಮದ ರೂಪದಲ್ಲಿ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಸಂಗಾತಿ ನೆನಪಿಟ್ಕೊಳ್ಳಿ. ಸರಿ ಇಲ್ಲ, ಪ್ರೀತಿಸ್ತಿಲ್ಲ, ಅನುರಾಗವಿಲ್ಲ, ಅನುಬಂಧವಿಲ್ಲ, ಅಲ್ಲಿ ನಿಮಗೆ ಯಾವುದೋ ಜನ್ಮದ ಕರ್ಮಗಂಟು ವಾಪಸ್ ಬಂದಿದೆ. ಆ ಒಂದು ಕರ್ಮಗಂಟಿನ ಒಂದು ಅಕ್ಷರ ಶ್ರೀಕಾರ. ಶ್ರೀಕಾರವಿರುವ ಪುರುಷನಾಗಲಿ ಸ್ತ್ರೀಯಾಗಲಿ ಮದುವೆ ವಿಚಾರದಲ್ಲಿ ರಣರಂಗವೇ. ಹೌದು ಅಲ್ವೋ? ಎಷ್ಟು ಜನ ಆಗ್ತೀರಿ? ಹಾಕಿ ಮೆಸೇಜ್ ಹಾಕಿ. ಇಲ್ವಾ ಅಂತ ಹೇಳಿ ಶ್ರೀಕಾರದವರು. ವಾಣಿಶ್ರೀ, ರೂಪಶ್ರೀ, ಹೇಮಶ್ರೀ, ಹಾಕಿ. ಪುಷ್ಪಶ್ರೀ, ಶ್ರೀಧರ್, ಶ್ರೀಕಾಂತ್, ಶ್ರೀಧರ,
ಶ್ರೀ ಅಂತ ಮುಂದುಗಡೆ ಬಂದಿದೆ, ಇಲ್ಲ ಹಿಂದುಗಡೆ ಇದೆ. ಹೇಮಶ್ರೀ ಅಲ್ಲಿ ಬರುತ್ತದೆ. ನೋಡಿದ್ದೇನೆ ನನ್ನ ಜಾತಕಗಳ ಪರಾಮರ್ಶೆ, ಲಕ್ಷಾಂತರ ಜಾತಕಗಳ ಪರಾಮರ್ಶೆ ನೋಡಿ ಯಾಕಿದು ನನಗೂ ಅರ್ಥವಾಗುವುದಾದರೆ, ಶ್ರೀ ಅಂದರೇನೆ ನಿಜ ಹೇಳ್ತೇನೆ, ಅದೊಂದು ಲಕ್ಷ್ಮೀಕಾರಕತ್ವ, ವಿಪರೀತ ಲಕ್ಷ್ಮಿ ಭಾವ. ಲಕ್ಷ್ಮಿ ಅಂದ್ರೆ ಏನು? ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಅಹಂ ಬಂದ್ಬಿಡುತ್ತೆ, ನಾನು ಅನ್ನೋದೊಂದು ಬಂದ್ಬಿಡುತ್ತೆ, ನಂದೇ ಅನ್ನೋದೊಂದು ಬರುತ್ತೆ. ಕೊಡಲ್ಲ. ನನ್ನ ತಾಯಿ ಲಕ್ಷ್ಮೀ ದೇವಿ ಜೊತೆಯಲ್ಲೇ ಇರ್ಲಿಲ್ಲ, ವಿಷ್ಣು ಎದ್ದು ಬಂದ್ಬಿಟ್ರು, ನಂದು ಅಂತ, ನನ್ನ ಗಂಡ ಅದೆಂಗೆ ಬಂದು ಈ ತರ ಆಯ್ತು ಅಂತ ಹೇಳ್ತಿದ್ದ ಹಾಗೆ ಆ ಮಹರ್ಷಿ ಬಂದು ಎದೆಗೆ ಒದ್ದಿದಾಗ ಪಾದಪೂಜೆ ಮಾಡ್ತಾರೆ ವಿಷ್ಣು. ಲಕ್ಷ್ಮೀ ದೇವಿ ನನಗೆ ಅವಮಾನ ಆಗೋಯ್ತು, ಯಾಕಂದ್ರೆ ನಿಮ್ಮ ಹೃದಯದಲ್ಲಿರೋದು ನಾನೇ, ನನ್ನನ್ನು ಒದ್ದಾಗ ಆಯ್ತು, ನೀವು ನೋಡಿದ್ರೆ ಸಮಾಧಾನ ಮಾಡ್ತಾ ಪಾದಪೂಜೆ ಮಾಡ್ತಿದ್ದೀರಂತ ಎದ್ದು ಕೆಳಗಡೆ ಬಂದು ಕೊಲ್ಲಾಪುರದಲ್ಲಿ ನೆಲೆಸ್ಬಿಟ್ರು. ಅಯ್ಯೋ ನನ್ನ ದೇವಿ ಅಂತ ಹುಡುಕೊಂಡು ಬಂದು ಭೂಲೋಕಕ್ಕೆ ಬರ್ತಿದ್ದಾಗೆ ಪ್ರಜ್ಞೆ ಕಳ್ಕೊಬಿಟ್ರು. ತನ್ನ ಹಿಂದಿನ ಜನ್ಮವನ್ನ ಮರೆತೋದ್ರು, ತಾನು ಯಾರು, ತನ್ನ ಶಕ್ತಿ ಏನು ಎಲ್ಲ ಮರೆತು, ತನ್ನ ಹೆಸರು ಕೂಡ ಗೊತ್ತಿಲ್ಲ. ಆ ರೀತಿ ಭೂಮಿಗೆ ಬಂದು ಇಳಿತಿದ್ದಾಗೆ ಆ ಹಸಿವೆ, ಬಾಯಾರಿಕೆ, ದಾಹ, ಇನ್ನೊಂದು ಈ ತರ ಸಾಮಾನ್ಯ ಮನುಷ್ಯನಂತ ಆಗ್ಬಿಟ್ರು, ಶ್ರೀನಿವಾಸರಾಗಿಬಿಟ್ರು. ಅಂತ ಲಕ್ಷ್ಮಿಗೆ ಅಲ್ಲೊಂದು ಅಪಚಾರ ನಡೆಯುತ್ತದೆ. ಶ್ರೀಕಾರವಿದ್ದರೆ ನಂದೇ ಅನ್ನೋಷ್ಟು, ನಿಮ್ಮಷ್ಟು ಪೊಸೆಸಿವ್ ಜಾಸ್ತಿ ಇರುತ್ತೆ, ಬಟ್ ಯಾಕೋ ಅದು ಒದ್ದಾಡಿಸಿ ಇಟ್ಟು ಬಿಡುತ್ತೆ. ನನ್ನ ಲೈಫು, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ, ನಂದು ನಿಮಗಿರೋಷ್ಟು ನಿಮ್ಮ ಮನೆಯ ಮೇಲೆ ಆ ಒಂದು ಕಂಟ್ರೋಲ್, ಪ್ರೀತಿ ಯಾಕೂ ಕೊಡಲ್ಲ. ಅಲ್ಲೊಂದು ಬೆಂಕಿಯೇ, ಅಲ್ಲೊಂದು ದಾಹವೇ, ಅಲ್ಲೊಂದು ಎಷ್ಟು ನೀರು ಕುಡಿದರೂ ತೀರದಂತ ದಾಹ ಏನೋ ಒಡಿಸುತ್ತೆ. ಕವಲುದಾರಿಗಳು ನಾನು ನೋಡಿದ್ದೇನೆ. ಶ್ರೀ ಇರತಕ್ಕಂಥವ್ರು ಇದ್ದಿದ್ದನ್ನ ನರಳ್ಕೊಂಡು ಒಳ್ಳೆ ಜೈಲಲ್ಲಿ ಇದ್ದಾಗಿರ್ಬೇಕು. ಜೈಲೇ ನೋಡಿ, ನಾವು ಒಂದು ತಪ್ಪು ಮಾಡಿದ್ರೆ 3 ವರ್ಷ, 5 ವರ್ಷ, 7 ವರ್ಷ, ಇನ್ನು ಕೆಲವರಿಗೆ ಜೀವಾವಧಿ ಶಿಕ್ಷೆ, ಅದಕ್ಕೂ ಕೂಡ ಒಂದು ಮಾಫಿ ಇದೆ, ಕ್ಷಮಾಪಣೆ ಉಂಟು. ರಾಷ್ಟ್ರಪತಿವರೆಗೂ ಹೋಗ್ಬಿಟ್ಟು ಏನೋ ಮಾಡಿದ್ದೇನೆ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗಳು, ಗವರ್ನರ್ಗಳು ಈ ಒಂದು ಇಂಡಿಪೆಂಡೆನ್ಸ್ ಡೇ, ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಹೋಗಪ್ಪ ಬದುಕೋ, ಇನ್ನು ಬದಲಾಗಿದ್ದಾನಂತೆ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ತುಂಬಾ ದೊಡ್ಡ ಹಂತಕರನ್ನು ಕೂಡ, ರಾಜದ್ರೋಹಿಗಳನ್ನು ಕೂಡ ಪರಿವರ್ತನೆ ಆಗಿದೆ, ಮನಪರಿವರ್ತನೆ. ಇನ್ನು ಇವನ್ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಸರಿ ಹೋಗಿ ಹೋಗು ಅನ್ನತಕ್ಕಂಥದ್ದು ಮಾಡ್ತಾರೆ. ಆದರೆ ಈ ಶ್ರೀಕಾರದವರಿಗೆ ಜೈಲು, ಜೀವನ ಪರ್ಯಂತ, ಅಂದ್ರೆ ಸಾಯುವವರೆಗೂ, ಸಾಯುವ ನಂತರವೂ ನಿಮಗೆ ಜೈಲು ಶಿಕ್ಷೆಯೇ. ಅಲ್ಲೊಂದು ಎಡಬಟ್ಟು ಕವಲುದಾರಿ, 2 ದಾರಿ, 2 ಬದುಕು, 2 ಜೀವನ. ಇದ್ದೀರಿ, ಒಂದೇ ಮನೇಲಿ ಇದ್ದೀರಿ, ಜೈಲಲ್ಲಿದ್ದಾಗ ಇದ್ದೀರಿ. ಪುರುಷರಿಗಂತೂ ಹೇಳಲೇಬೇಡಿ. ಎಷ್ಟು ಜನ ಪುರುಷರು ಶ್ರೀಕಾರ ಇರೋರು ಎಲ್ಲ ಬಿಟ್ಟು ಹೊರಟೋಗೋಣ, ಸತ್ತೋಗೋಣ, ಆಶ್ರಮಕ್ಕೆ ಹೋಗೋಣ, ಸನ್ಯಾಸಿ ಆಗ್ಬಿಡೋಣ, ಯಾಕೋ ತೃಪ್ತಿ ಇಲ್ಲ, ಏನು ತೃಪ್ತಿ ಮಾಡಿದರೂ ಇಲ್ಲ ಅನ್ನತಕ್ಕಂಥದ್ದು ರಣರಂಗವಾಗಿದೆ. ರಣರಂಗ ಅಂದ್ರೆ ಏನು? ಯುದ್ಧ ರಂಗ. ಬಿಡ್ತಾನ ಅವನು, ನಾನೊಂದು ಬಾಣ ಬಿಟ್ಟ ಅವ್ನು 4 ಬಾಣ, ಅವ್ನು 4 ಬಿಟ್ರೆ ನಾನು 40 ಬಾಣ, ತಗ್ಗು ಹಾಕಿ ನೀನು ಚುಚ್ಚು. ರಣರಂಗಕ್ಕೆ ಹೋದವರು ತೆಗೆದ್ರೆ ಮೈಯೆಲ್ಲಾ ಗಾಯಗಳು ಅನ್ನೋ ತರ. ಹೌದು ಅಲ್ವೋ ಹೇಳಿ, ಎಷ್ಟು ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತಿದ್ ನಾನು ನೋಡ್ತಾನೆ. ಆಗಿದೆ ಗುರುಗಳೇ, ಕವಲುದಾರಿ ಆಗಿದೆ, ಗೊತ್ತಿಲ್ಲ. ಅಲ್ಲಿ ಆಕರ್ಷಣೆಯೋ ವಿಕರ್ಷಣೆಯೋ, ನಂದೇ ಅನ್ನೋ ಭಾವವೋ, ನನ್ನದೇ ಇರಬೇಕು ಅನ್ನೋ ಭಾವವೋ, ನಂದೇ ಎಲ್ಲ ಆಗಿರ್ಬೇಕು ಅನ್ನೋ ಭಾವವೋ ವಿಪರೀತವೇ. ನೀವು ತುಂಬಾ ಪ್ರೀತಿಸ್ತೀರಿ, ಬಟ್ ಯಾಕೋ ಅಲ್ಲಿ ಹೊಡೆದಾಕುತ್ತೆ, ಇರ್ಲಿಕ್ಕೆ ಬಿಡೋಲ್ಲ, ಇಲ್ಲ ಇದ್ರೂ ನೆಮ್ಮದಿ ಕೊಡಲ್ಲ. 2ರಲ್ಲಿ ಒಂದು ನಡೆದಿರುತ್ತೆ. ಇಲ್ಲ ನಾನೊಂದು ತೀರ, ನೀನೊಂದು ತೀರ, ಈ ತರದ್ದಾದ್ರೂ ತಂದಿಟ್ಟು ಬಿಟ್ಟಿರುತ್ತೆ. ದುಡುಕು ಅಲ್ಲ, ದುಂದುಡುಕು ಅಂತ ಹೇಳ್ತವೆ. ದುಡುಕು ಏನೋ ಮಾಡ್ದ ಬಿಡೋ, ದುಡುಕನ ಸ್ವಭಾವದಲ್ಲಿ ಕೈಯೋ ಕಾಲೋ ಮುರ್ಕೊಂಡು, ಇದೆಲ್ಲ ಜೀವನವೇ ಮುರಿದಿಟ್ಕೊಳ್ಳೋ ಅಂತ ಒಂದು ಪ್ರಸಂಗಗಳು ಕೂಡ ಶ್ರೀಕಾರದ ವ್ಯಕ್ತಿಗಳಿಗೆ ಮಾಡಿಸಿಟ್ಟಿರುತ್ತದೆ. ಆ ಶ್ರೀಕಾರ ಜಾಗ್ರತೆ. ಶ್ರೀಕಾರ ಇರೋರು ಮದುವೆ ಆಗ್ಬೇಕಾದ್ರೆ ನಿಧಾನ ಮಾಡಿ ನೋಡಿ, ಸಮಯ ತಗೊಳ್ಳಿ. ನಾನು ಇವತ್ತಿನ ಜನರೇಷನ್ಗೆ ಮಾತ್ರ 26-27 ಸ್ತ್ರೀಗಾಗೋವರೆಗೂ
ಪುರುಷರಿಗೆ ಒಂದು 30-32 ಆಗೋವರೆಗೂ ಮದುವೆ ಮಾಡಬೇಡಿ, ನಿಮ್ಮ ಕಾಲಕ್ಕೆ ಬೀಳ್ತಾನೆ. ನೀವು ಹೇಳಿದ್ರೆ ಕೇಳಲ್ಲ, ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಹೋಗಿ. ಕೆಲವರು ಹಾಗೆ ನೋಡಿ, ನಮ್ಮ ಕಡೆ ನಾನು ತುಂಬಾ ದೊಡ್ಡವ್ರಿಗೆ ಅವರ ರಂಗದಲ್ಲಿ ಅವ್ರು ತುಂಬಾ ದೊಡ್ಡ ಸಾಧನೆ ಮಾಡಿರು. ಇದು ಬೇಡ, ಅವ್ರು ಏನ್ ಗೊತ್ತರ ಕೇಳೋದು, ತಮಾಷೆ ಗೊತ್ತಿದ್ಯಾ? ಎಷ್ಟೋ ಬಾರಿ ಹೇಳಿದ್ದಾನೆ, ಗುರುಗಳೇ ನಾನು ಇದನ್ನ ಹಿಡ್ಕೊಂಡ್ರೆ ಚೆನ್ನಾಗಿರ್ತೀನ, ಗುರುಗಳೇ ಇದನ್ನ ಬಿಟ್ರೆ ಚೆನ್ನಾಗಿರ್ತೀನ. ಬಿಟ್ಟು ಬಿಡುತ್ತಾರೆ. ಒಂದು ಬಹುದೊಡ್ಡ ಉದ್ಯಮಿಯ ಕುಟುಂಬದಲ್ಲಿ ಒಂದು ಮಗುವಿನ ಮದುವೆ ವಿಚಾರದಲ್ಲಿ, ಹೆಸರು ಬೇಡ ಏನೂ ಬೇಡ, ಯಾಕಂದ್ರೆ ಜಾತಕ ನೋಡಿರೋನು ನಾನು, 3 ಮದುವೆಗಳ ಎಡವಟ್ಟು ನಡೆಯುತ್ತೆ ಕಾಲೇಜ್ ಡೇಸ್ ಅಲ್ಲೇ ಆತುರ. ಆಮೇಲೆ ಮನೆಯವರು ನೋಡ್ತಾರೆ ಇನ್ನೊಂದು, ಆಮೇಲೆ ಸ್ನೇಹಿತರ ವಲಯದಲ್ಲಿ 3 ದಾರಿ 3ಕ್ಕೂ ಹೇಳಿದ್ದೆ, ನಿಮ್ಮ ಮಗಳಿಗೆ ದುಡುಕಬೇಡಿ ಅಂತ. ಮೊದಲನೇದು ನಿಲ್ಲಲ್ಲ ಅಂದಿದ್ದೆ, ಅದೇ ಆಗಿತ್ತು. 2ನೇದು ಕೂಡ ರಹದಾರಿ ಆಗುತ್ತೆ ಅಂತ ಹೇಳಿದ್ದೆ, ಅದು ಆಗಿತ್ತು. 3ನೇದು ಆದಾಗ ಕರೆದ್ರು, ಕುಳಿತುಕೊಂಡು ಹೇಳ್ದೆ, ನಿಮ್ಮ ಮಗು ಕೈಗೆ ಒಂದು 50 ರೂಪಾಯಿ ಕೊಟ್ಬಿಡಿ ವ್ಯವಹಾರ. ಆಕೆ ಅದರಲ್ಲಿ ಗಟ್ಟಿಗಿತ್ತಿ, ಇನ್ನು ಮೇಲೆ ಮದುವೆ ವಿಚಾರ ಮಾತಾಡಬೇಡಿ ಆ ಮಗು ಹತ್ರ. ಆಕೆ ಮಾತಾಡಿದ್ರು ನೋಡೋಣ, ಆಕೆ ಇನ್ನು ಮಾತಾಡೋಲ್ಲ, ಆಕೆಗಾಗಿರೋ ಗಾಯಗಳ ಆ ಒಂದು ಪರಂಪರೆಗೆ ಪುನರ್ವಿವಾಹಂ ಪುನರ್ ದೋಷಂ ಬಿಡುಬಿಡಿ ಅಂದೆ. ನೀವು ನಂಬಲ್ಲ, ಇವತ್ತೊಂದು 10-12 ಸಾವಿರ ಕಾರ್ಮಿಕರಿಗೆ ಒಂದು ಅಂತದೊಂದು ಸಂಸ್ಥೆ, ತುಂಬಾ ದೊಡ್ಡ ಸಂಸ್ಥೆ, ಬರೀ 50 ಕೋಟಿ ಇಟ್ಕೊಂಡು ಕಟ್ಟಿಬಿಟ್ಟಿದ್ದಾಳೆ. ಅನ್ನಪೂರ್ಣೆ ಆಕೆ, ಅಮ್ಮ ಬರ್ತಾರೆ ಬಾ, ತನ್ನ 2 ಮಕ್ಕಳನ್ನ ಎದೆಗೆ ಹಾಕೊಂಡು ಬದುಕು. ಇತ್ತೀಚೆಗೆ ಕೂಡ ಏನೋ ನಾನು 10 ವರ್ಷ ಆಯ್ತು, ನೋಡ್ಬೇಕನ್ನಿಸ್ತು ಗುರುಜಿ, ನೀವು ಹೇಳಿದ್ರಿ ಇದು ನಿನ್ನ ಬದುಕು ಅಂತ. ಶ್ರೀಕಾರವೇ ಅಲ್ಲೊಂದು, ತುಂಬಾ ತೃಪ್ತಿಯಾಗಿದ್ದೇನೆ. ಆ ಮಗು ಬಾಯಲ್ಲಿ ಮರಳಿ ನನ್ನ ಮದುವೆ, ನನ್ನ ಕುಟುಂಬ, ಮಾತಾಡಬಾರದು ನೀನು ಯಾವತ್ತಿಗೂ ಅಂತ ಹೇಳಿದ್ದೆ. ಮಾತಾಡ್ಲಿಲ್ಲ. ಅವ್ರ ತಂದೆ ತಾಯಿನೂ ಕೇಳಲಿಲ್ಲ. ಇನ್ನೂ ಚಿಕ್ಕ ವಯಸ್ಸೇ, ಒಂದು 36-37 ಇರಬಹುದೇನೋ, ಪುಟಾಣಿ ಮಗು. ಗುರುಗಳೇ ಯಾಕೀಗೆ? ಇದನ್ನ ಇನ್ನಷ್ಟು ದೊಡ್ಡದು ಮಾಡ್ತೀನ, ಇನ್ನೊಂದು ಫೌಂಡೇಶನ್ ಕಟ್ತೀನ, ಇನ್ನೊಂದು ಏನಾದ್ರು ಎಜುಕೇಶನ್ ಸೊಸೈಟಿ ಕಟ್ತೀನ, ಆಸ್ಪತ್ರೆ ಸಮೂಹ ಕಟ್ಟಬೇಕು ಅನ್ನೋದಿದೆ. ಮಕ್ಕಳದು ಗುರುಗಳೇ ಅನ್ನತಕ್ಕಂಥದ್ದು ತಾಯಿ ಜೀವ. ಮಾಡ್ತೀನಿ ನಾನು, ನಿನಗೆ ಆ ತಾಕತ್ತಿದ್ದೆ, ಹೋಗು ಅಂತ. ಬಲವನ್ನೇ ಕೇಳಿದ್ದು ಆಕೆ. ನನಗೆ ಯಾವ್ದು ಹಿಡ್ಕೊಂಡ್ರೆ ಸುಖ ಅಂತ ಕೇಳಿದ್, ನಾನು ತೋರಿಸಿದೆ ಇದನ್ನ ಹಿಡ್ಕೋ ಅಂತ. ನಾವು ಹಿಡ್ಕೊಳ್ಳಲ್ಲ. ಒಂದು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ರಾನಾರಂಪ, CET ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾನಾರಂಪ, ನಿನ್ನ ಯೋಗ್ಯತೆಗೆ ಒಳ್ಳೆ ಕಾಲೇಜಿಗೆ ಸೇರಿಸಿಲ್ಲ ಅನ್ನೋದು. ಅವನೇನ್ ಮಾಡ್ತಾನೆ, ನಿಮ್ಮನ್ನು ಓದಿ ನಿಮ್ಮನ್ನು ರ್ಯಾಂಕ್ ತಗೋಬೇಡಿ ಅಂದ್ವಾ? ಯಾಕೆ ಬೇರೆಯವ್ರಿಗೆಲ್ಲ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ವಾ? ಯೋಚನೆ ಮಾಡಿ, ತಪ್ಪಲ್ವಾ? ನಿನ್ಸೋದು. ನಾವು ನಮ್ಮ ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಹೊರಿಸುವುದರಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಅವರು ಮಾತ್ರ ಜೀವನದಲ್ಲಿ 1% ಕೂಡ ಸಕ್ಸಸ್ ಸಿಗೋಲ್ಲ. ಜೀವನದಲ್ಲಿ ಸದಾ ಸೋಲ್ತಿರೋರು ಯಾರು ಗೊತ್ತಾ? ಮೊಟ್ಟ ಮೊದಲ ಟಾಪ್ 2 ವ್ಯಕ್ತಿಗಳಲ್ಲಿ ಸದಾ ಇನ್ನೊಬ್ಬರನ್ನ ದೂಷು. ನಿನ್ನಿಂದಲೇ ಆಗಿತ್ತು. ನಿನ್ ಬುದ್ಧಿ ಏನು ಲದ್ದಿ ತಿಂತಿತ್ತ? ಯೋಚನೆ ಏನ್ ಮಾಡ್ತಿದ್ದ? ಬೀಗ ಹಾಕೊಂಡಿದ್ದ? ನೀನ್ ಯಾಕೆ ತಯಾರಿ ಮಾಡಿ? ಯಾರೋ ಬಂದು ಹೇಳಿದ ತಕ್ಷಣ ದುಮ್ಕೋ ಮಾಡಿಬಿಡು, ಆಮೇಲೆ ಬ್ಲೇಮ್ ಮಾಡೋದು. ಇವರಿಂದ ನನ್ ಬಾಳ್ ಹಿಂಗಾಯ್ತು, ಅವರಿಂದ ಹಿಂದ ಹಾಳಾಯ್ತು, ಯಾರೋ ಮಧ್ಯವರ್ತಿ ಬಂದ್ರು, ನಮ್ಮಪ್ಪ ಓದಿಸ್ಲಿಲ್ಲ, ನಮ್ಮಮ್ಮ ಓದಿಸ್ಲಿಲ್ಲ. ನಿಮ್ಮ ಜೊತೆಲೇ ಎಕ್ಸಾಮ್ ಬರ್ದಿರೋರು 650, 660, 670 ಮಾರ್ಕ್ಸ್ ತೆಗ್ದಿದ್ದಾರೆ. ಹೇಳಿ, ನಿಮ್ ಜೊತೆಲೇ ಏನು ಅವ್ರೇನಾದ್ರೂ ಮ್ಯಾಜಿಕ್ ಮಾಡಿದ್ರಾ? ಖಂಡಿತ ಇಲ್ಲ. ಒಬ್ಬ ಬರ್ತಾನೆ, ಓದುದೇ ಇಲ್ಲ ಅಂತ ತಂದೆ ತಾಯಿ. ನಾ ಏನ್ ಕೇಳಿದೆ ಗೊತ್ತಾ? ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ಹೇಳಿದ ತಕ್ಷಣ ಗುಡ್ಡಿಗೆ ಡಕ್ ಅಂತ. ಆತ ನಡ್ಸಿರೋ ಪಿಕ್ಚರ್ಗಳು ಹೇಳಿದ್ರೆ ಪಟ 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 ಹೇಳ್ತಾನೆ. ಸೂಪರ್. ಏನ್ ಅವ್ರ ಸಂಘಗಳು ಗೊತ್ತಾ, ಇದು ಗೊತ್ತಾ, ಅದು ಗೊತ್ತಾ ಹೇಳ್ತಾ ಇದ್ದಾನೆ. 16ರ ಹುಡುಗ. ಹೇಳ್ದೆ, ಯಾವುದನ್ನ ಅಂಟಿಸ್ಕೋಬೇಕು ಅದನ್ನ ಅಂಟಿಸ್ಕೊಳ್ಳದೆ ಬೇರೆದೆಲ್ಲ ತುಂಬಿಸ್ಕೋತಿದ್ದಾನೆ ನಿಮ್ಮ ಮಗ. ಅಂದ್ರೆ ಅವನಿಗೆ ಪ್ರತಿಭೆ ಇದೆ,
ಫೋಕಸ್ ಇದೆ, ಬಟ್ ಔಟ್ ಆಫ್ ಫೋಕಸ್ ಮಾಡಿ ಇಟ್ಕೊಂಡಿದ್ದಾನೆ. ಇದನ್ನ ನೋಡೋದು ಬಿಟ್ಬಿಟ್ಟು ಇದ್ರಲ್ಲಿ ಕೂತಿದ್ದಾನೆ. ಸೊ ಈಗ ಇದನ್ನ ಬಂದ್ ಮಾಡಬೇಕು, ಇದನ್ನ ಓಪನ್ ಮಾಡ್ಬೇಕಷ್ಟೇ. ನಿಮ್ಮ ಮಗ ಓದತ್ತಲ್ಲ ಅನ್ಬೇಡಿ. ಅವ್ನು ಹತ್ತಿಸ್ಕೊಳ್ಳೋದು ಬೇರೆದನ್ನ ಹತ್ತಿಸ್ಕೊಂಡ್ರೆ ಇದೆಲ್ಲಿ ಖಾಲಿ ಇರುತ್ತೆ. ಎಲ್ಲ ಇಂಥದನ್ನ ತುಂಬಿಸ್ಕೊಂಡಿದ್ದಾನೆ. ಈ ಹೀರೋ, ಈ ಕ್ರಿಕೆಟರು, ಇಷ್ಟು ಸೆಂಚುರಿ, ಇಷ್ಟು ವಿಕೆಟು, ನಮ್ಮ RCB ಇಷ್ಟು. ಪರ್ಪಲ್ ಕ್ಯಾಪ್ ಯಾರು? ವಿರಾಟ್ ಕೊಹ್ಲಿ. ಆರೆಂಜ್ ಕ್ಯಾಪ್ ಯಾರು? ಹೇಳ್ತಾನೆ ಚಕ್ರವರ್ತಿ. ಈ ಸಲ ಕಪ್ ಯಾರೋ ಗೆದ್ರು? ಕೋಲ್ಕತ್ತಾ ಗೆದ್ರು. ಕ್ಯಾಪ್ಟನ್ ಯಾರು? ಶ್ರೇಯಸ್ ಅಯ್ಯರ್. ಎಲ್ಲ ಹೇಳ್ತಾನೆ. ರಾಮಚಂದ್ರ 4 ಎಷ್ಟು 17 ಎಷ್ಟು ಅಂತಿದ್ದಾನೆ. ಸಿ ದ್ಯಾಟ್ ದ ಮ್ಯಾಜಿಕ್. ಅಂದ್ರೆ ಏನ್ ಮಾಡ್ಕೊ, ಕಸವನ್ನ ತುಂಬಿಸ್ಕೋತಿದ್ದಾವೆ. ಯಾವುದು ನಮಗೆ ಆ ವಯಸ್ಸಿಗೆ ಅಲ್ಲಿ ಕುಳಿತುಕೊಂಡು ನಾವೇನು ಓದ್ಕೋಬೇಕು, ನಾವೇನ್ ಕೆಲಸ ಮಾಡ್ಬೇಕು, ನಮ್ಮ ಏಕಾಗ್ರತೆ ಏನು ಅನ್ನೋದನ್ನ ಬಿಟ್ಟು ಬೇರೆದೆಲ್ಲ ತುಂಬಿಸ್ಕೊಂಡ್ರೆ ಇನ್ನೆಲ್ಲಿ ಪಾಸ್ ಆಗ್ತಾನೆ. ಅವನ ಕೈಗೆ ಒಂದು ಟ್ಯಾಬು, ಇಲ್ಲಾಂದ್ರೆ ಒಂದು ಮೊಬೈಲು, ಇಲ್ಲಾಂದ್ರೆ ಒಂದು TV, ಈ 3 ಕೊಟ್ಟಿಟ್ಟಿದ್ದೀವಿ. ಅಂತ ಶಾಲೆಗಳೇ ಆಗ್ಬಿಟ್ಟಿದ್ದಾವೆ. ಕೆಲವೊಂದು ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ. ಅಂತ ಸ್ಕೂಲ್ಗಳಿಗೆ ಸೇರಿಸಲೇಬಾರ್ದು. ಗಾಂಜಾ, ಡ್ರಗ್ಸ್ ಎಲ್ಲ ಇದೆ ಅಲ್ಲಿ. ಹೆಸರು ಹೇಳೋಕೆ ನನಗೆ ಸಂಕೋಚ. ಬರ್ತಾರೆ, ನೋಟಿಸ್ ಕೊಟ್ಬಿಡ್ತಾರೆ. ಬೇಡ. ಅದಕ್ಕೆ ನೀವು ನಂಬಲ್ಲ, ಎಷ್ಟು ಡಿಮ್ಯಾಂಡ್ ಅಂದ್ರೆ 5 ಲಕ್ಷ ಬೇಕಾದ್ರೂ ಕೊಟ್ಟು ಸೇರುತ್ತಾರೆ. ಆ ಶಾಲೆಯಲ್ಲಿ ಕಡಿಮೆ ಅಂದ್ರೂ 50,000 ಮಕ್ಕಳಿದ್ದಾರೆ. ನಂಬ್ತೀರಾ? ಬಿಗ್ಗೆಸ್ಟ್ ಸ್ಕೂಲ್, ಫೇಮಸ್ ಸ್ಕೂಲ್ ಅನ್ನತಕ್ಕಂಥದ್ದು. ಅಲ್ಲಿ ಹೋಗೋರೆಲ್ಲ ದೊಡ್ಡವ್ರ ಮಕ್ಕಳೇ. ಬೆಂಚ್ ಕಾರು, ಇನ್ನೊಂದು ಕಾರುಗಳ ಮಕ್ಕಳು. ಸಾಮಾನ್ಯರ ಮಕ್ಕಳು ಹೋಗೋಕ್ಕಾಗಲ್ಲ ಬಿಡಿ. RTI ಮೂಲಕನೋ ಇನ್ನೊಂದು ಏನೋ ಒಂದು ಮಾಡಿಕೊಂಡು ಓದೋರು ಒಂದಷ್ಟು. ಅಲ್ಲೂ ಆಗುತ್ತಾ? ಅಂತ ಮಕ್ಕಳನ್ನ ನೋಡಿಬಿಟ್ಟು ನಮ್ಮ ಮಕ್ಕಳು ಕೆಡ್ತಾರೆ. ಇದು ಆಗ್ತಿರೋದು. ಸೊ ಶ್ರೀಕಾರದ್ದು ಅದೇ. ಯಾರದೂ ಪ್ರಭಾವ, ಇನ್ಫ್ಲೂಯೆನ್ಸು ನಿಮ್ಮನ್ನ ತಾಕಿ ದಣಿಸಿ ಬಿಡುತ್ತೆ. ಹುಷಾರು. ಸೊ ಅದರಿಂದ ಶ್ರೀಕಾರದವರು ಮದುವೆಗೆ ಮೊದಲು ಸ್ವಲ್ಪ ಎಚ್ಚರಿಕೆ, ನಿಧಾನ ಮಾಡಿ, ಕೇಳಿ. ಜೀವನದಲ್ಲಿ ಒಮ್ಮೆ ಮದುವೆ ಬದುಕು. ಯಾಕಂದ್ರೆ ಸದಾ ನಮ್ಮ ಜೊತೆ ಇರಬೇಕಾದವ್ರು, ನಾವು ಅವ್ರ ಜೊತೆಲಿ ಇರಬೇಕಾದವರು. ತಾಳ್ಮೆ ವಹಿಸಿ, ದುಡುಕಬೇಡಿ. ಆಗಿಬಿಟ್ಟವರೇನು ಬಂದಾಗ ನಾನು ನೋಡ್ತೇನೆ, ನಮ್ಮ ಜಾತಕ ನೋಡಿ ಏನ್ ಮಾಡ್ಬೇಕು ಅಂತ. ಅದು ಜೊತೆಲಿ ಈಜೋಗ್ ಶಕ್ತಿ ಕೊಟ್ಟಿದೀಯಾ, ಇಲ್ಲ ಒಡೆದು ಹೋಗುತ್ತಾ, ಕವಲುದಾರಿ ಆಗುತ್ತಾ, ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ಇದಾವ ನೋಡೋಣ. ಯಾಕಂದ್ರೆ ಲಕ್ಷ್ಮೀಕಾರಕ ಅಷ್ಟು ಪ್ರಬಲವಾಗಿ ಇದ್ದಾಗ ನನ್ನ ರಂಗನಾಥರ ತರ ಮಲಗ್ಬಿಡ್ತಾನೆ. ನಾರಾಯಣಮ್ಮ ನನ್ನ ಬಿಟ್ಬಿಡತ್ತ ಅಂತ ಮಲಗ್ಬಿಡ್ತಾನೆ. ರಂಗ ಎದ್ದೋಳ ರಂಗ, ರಂಗ ಎದ್ದೋಳ ರಂಗ ಅಂದ್ರೆ ಹೆಂಗೆ? ಕಣ್ಣು ಮುಚ್ಕೊಂಡಂಗೆ ಎಲ್ಲ ನೋಡ್ತಾವನೆ ಮೆಲ್ಲಗೆ. ಲಕ್ಷ್ಮಿ ಮೇಲೇನೆ ಪ್ರೀತಿ. ಏನ್ ಮಾಡೋದು? ಹೇಳೋಗೂ ಇಲ್ಲ, ಬಿಡಲ್ಲ. ಎದ್ರೆ ಸಾಕು. ನಂದು ನಂದು, ನನ್ನ ಗಂಡ, ನನ್ನ ವಿಷ್ಣು, ನನ್ನ ಸ್ವಾಮಿ, ನನ್ನ ಅಂದಕ್ಕಿಂತಲೂ ಅಂದ, ಇನ್ಯಾರು ನೋಡ್ಬೇಡ ನೀನು ಅನ್ನತಕ್ಕಂಥ ಭಾವಾರ್ಥ. ಅಂತ ರಂಗನಾಥ ಅದಕ್ಕೆ ಮಲಗ್ಬಿಟ್ಟಿದ್ದ ಅನ್ನತಕ್ಕಂಥ ರೀತಿನಲ್ಲಿ ಮಾತಾಡ್ತಾರೆ ದೊಡ್ಡವರು. ನೋಡು, ಲಕ್ಷ್ಮಿ ಹೋಗಿ ಪಾದದಲ್ಲಿ ಕುತ್ಕೊಬಿಟ್ಟಿದ್ದಾಳೆ, ಎದ್ದೋಳು ರಂಗನಾಥ ಅಂತ. ನೋಡೋಣ. ಆ ಥರದ್ದು ಕೆಲವೊಂದು ರಂಗನಾಥ ಸಂಕಲ್ಪಗಳಿರ್ತವೆ. ನೋಡಿ ಮಾಡಿಸೋಣಂತೆ. ಆಯ್ತು. ಅದರಿಂದ ಬೇಸರ ಪಡಬೇಡಿ. ಕೆಲವು ಹಾಗೆಯೇ ನಮಗೆ ಅದಕ್ಕೆ ಹೆಸರುಗಳಿಡುವಾಗ ಏನೇನೋ ಹೆಸರಿಟ್ಕೊಳ್ಳೋದು. ಹಾಗೆ ಮದುವೆ ಆಗುವಾಗ ಆ ಥರದ ಮದುವೆ. ಒಂದು 30 ಆಗ್ಲಿ ಹುಡುಗನಿಗೆ, ಹೆಣ್ಮಕ್ಳಿಗೆ ಒಂದು 27 ಆಗ್ಲಿ, 27, 28 ಆಗ್ಲಿ, ನಿಮ್ಮಿಷ್ಟ. ನಾನು ನಿಮ್ಮ ಮಕ್ಕಳ ಮದುವೆ, ನಿಮ್ಮ ಮದುವೆ, ನೀವೇ ಮದುವೆ ಆಗ್ತಿದ್ರಿ. ಏನಾಗುತ್ತೆ? ನೀವು ರಾಜ್ಯದ ದೊರೆ ಅಲ್ಲ, ಶಿವಗಾಮಿ ಅಲ್ಲ. ಅಮರೇಂದ್ರ ಬಾಹುಬಲಿ, ಮಹೇಂದ್ರ ಬಾಹುಬಲಿ ತಗೊಬಂದು ಕೊಟ್ಬಿಟ್ಟು ದೊರೆ ಪಟ್ಟ ಕೊಡೋಕೆ ಅಲ್ಲಿ ಇಲ್ಲ. ಅಲ್ಲಿ 135 ಸೀಟ್ ಇದೆ. ಅಲ್ಲಿ ಸುಮ್ಮನೆ ಮಾತಾಡಬೇಡಿ, ದುಮುಕ್ಬೇಡಿ. ಅಲ್ಲಿ ನಾನು ಆಗ್ತೇನೆ, ನನ್ನವರಾಗ್ಲಿ, DCM ಆದ್ರೂ ಮಾಡಿಸ್ಬಿಡ್ತೇನೆ, ಅದು ಖಾಲಿ ಇಲ್ಲ. ಸುಮ್ಮನೆ ಇದ್ದು ಬಿಡಿ. ಏನೋ ಮದುವೆ ಎಲ್ಲ ಕೇಳ್ಬಿಡ್ತಾರೆ ಗುರುಗಳೇ. ಏನು ಅಂತ ಐಶ್ವರ್ಯ ಯಾವ ವಯಸ್ಸಲ್ಲಿ ಮದುವೆ ಆದ್ಲು ಅಂತ ನೋಡಿ. ಪುಣ್ಯಾತಿಗಿತ್ತಿ. ಅವಳಿಗಿಲ್ಲದ ಅಂದವಾ, ಅವಳಿಗಿಲ್ಲದ ಅವಾರ್ಡ, ಅವಳಿಗಿಲ್ಲದ ಹೆಸರ, ಅವಳಿಗಿಲ್ಲದ ಅವಾರ್ಡ ತಾಯಿ ಜೀವಕ್ಕೆ. ಎಲ್ಲಿ ಎಷ್ಟು ವಯಸ್ಸಿಗಾಯ್ತು? ಈಗಲೂ ಎಷ್ಟು ರೂಮರುಗಳು. ಅವ್ರ ಅತ್ತೆಗೆ ಇಷ್ಟ ಇಲ್ವಂತೆ, ಅವ್ರ ನಾದ್ನಿಗೆ ಇಷ್ಟ ಇಲ್ವಂತೆ, ಅವ್ರ ಮಾವಯ್ಯ ಮಾತಾಡಲ್ವಂತೆ, ಇನ್ನೇನೋ ಡೈವರ್ಸ್ ಅಂತೆ, ಅದು ಏನೋ ಮಾತಾಡ್ತಿರ್ತಾರೆ. ಪುಂಕ ಕೆಲವ್ರಿಗೆ ಇದೇ ಕೆಲಸ. ಅದನ್ನ ಸ್ಪ್ರೆಡ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿದ್ದನ್ನ ಜೀರ್ಣ ಆಗಲ್ಲ. ಇವರು ದುಡ್ಡು ಕೊಟ್ಟು ಮಾಡಿಸ್ಕೊತಾರಂತೆ. ಆ ತರ ಮಾಡ್ತಾ ಇರಿ. ನಾವು ಲೈಮ್ ಲೈಟ್ ಅಲ್ಲೇ ಇರಬೇಕು ಅಂತ ಕೂಡ ಕೆಲವು ಹುಚ್ಚು ಉನ್ಮಾದದ ವ್ಯಕ್ತಿಗಳಿದ್ದಾರಂತೆ. ಈ ತರ ಯಾವಾಗಲೂ ಈ ತರದ ಕೆಲವೊಂದಿದ್ದಾವೆ. ಎಚ್ಚರಿಕೆ. ಅದರಿಂದ ಶ್ರೀಕಾರ ಇರುವವರ ಜೀವನ ರಣರಂಗ. ದಯಮಾಡಿ ಹ್ಯಾಂಡ್ಲ್ ಇಟ್ ಸ್ಮೂತ್ಲಿ. ದುಡುಕ್ಬೇಡಿ, ದುಡುಕು ನಿರ್ಧಾರ ತಗೋಬೇಡಿ.
ಒಂದು ಚರ್ಚೆಗೆ ಆಸ್ಪದ ಕೊಡಿ, ಒಂದು ಕುಳಿತುಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಗೇನು ಇಷ್ಟ, ನಿಮಗೇನು ಇಷ್ಟ, ನಿಮಗೇನು ಕಷ್ಟ, ಅವ್ರಿಗೇನು ಕಷ್ಟ, ನೀವು ಏನು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ, ನೀವು ಯಾವ ರೀತಿ ಆಲೋಚನೆ ಮಾಡಿದ್ರೆ ಅವರಿಗೆ ಯಾವ್ಯಾವ ವಿಚಾರದಲ್ಲಿ ತುಂಬ ನಿಮ್ಮಿಂದ ಇರಿಟೇಷನ್ ಆಗ್ತಿದೆ ಲಿಸ್ಟ್ ಮಾಡ್ಕೊಳ್ಳಿ. ಓಹೋ, ಈಗ ನೀವು ನಂಬಲ್ಲ, ಕೆಲವು ಸಾರು ನನ್ನ ಧರ್ಮಪತ್ನಿ ಮಾಡಿದ್ರೆ ನಾನು ತಿನ್ನಲ್ಲ, ಅವ್ರು ಮಾಡಿಡಲ್ಲ, ಮಾಡಿದ್ರು ನನಗಿಡಲ್ಲ, ಚಟ್ನಿ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟಿರ್ತಾರೆ, ಅದೊಂದು ಬಟ್ಲಲ್ಲಿ ಇಡ್ತಾರೆ. ನನಗೆ ರಾಗಿ ರೊಟ್ಟಿ ಅಂದ್ರೆ ತುಂಬ ಇಷ್ಟ, ಅದ್ಭುತವಾಗಿ ಮಾಡಿರ್ತಾರೆ. ಅದಕ್ಕೊಂದು ಪುಡಿ ಹಾಕಿ, ಅದಕ್ಕೊಂದು ಈರುಳ್ಳಿ ಹಾಕಿ, ಅದಕ್ಕೊಂದು ಕೊಬ್ಬರಿ ಹಾಕಿ, ಓ ನಂಬಲ್ಲ ಆ ಪುಡ್ತಾಯಿ. ಅದೇ ಕೆಲವು ಸಾರುಗಳು ಇರ್ತಾರೆ, ನನಗದಿಷ್ಟ ಆಗೋಲ್ಲ. ಏನು ಮಾಡ್ತಾರೆ, ಪಕ್ಕಕ್ಕೆ ಇಡ್ತಾರೆ, ಒಂದು ಸಣ್ಣ ಬಟ್ಲಲ್ಲಿ ಇಡ್ತಾರೆ, ಹಾಕೋತಿ ನಂಗೆ ರುಚಿ ಅನ್ಸಿದ್ರೆ ಇನ್ನೊಂದು ಸ್ಪೂನ್ ಪುಟ್ಟ, ಇನ್ನೊಂದು ಸ್ಪೂನ್ ತಾನೇ ಬಡಿಸೋದು. ನನ್ನನ್ನು ಈ ಕೈಯಲ್ಲಿ ಮುಟ್ಟೋಗಿ ಬಿಡಲ್ಲ, ಈ ಕೈಯಲ್ಲಿ ಮುಟ್ಟೋಗಿ ಬಿಡಲ್ಲ. ತಿಳ್ಕೊಬಿಟ್ಟಿದ್ದೆ ಆ ಮಗು. ನನ್ಗೆ ಊಟಕ್ಕೆ ಮೊದಲು ಸಿಹಿ ಇರಬೇಕು, ಊಟದ ನಂತರವೂ ಸಿಹಿ ಇರಬೇಕು. ಇಡುತ್ತೆ ಏನೋ ಒಂದು ಸಣ್ಣ ಸಿಹಿ ಆದ್ರೂ ಇಟ್ಟಿರುತ್ತೆ, ಹೋಳಿಗೆ ಇಟ್ಟಿರುತ್ತೆ, ಸಣ್ಣ ಹೋಳಿಗೆ, ಎಷ್ಟೇ ಚಿಕ್ಕ ಹೋಳಿಗೆ ಎಲ್ಲಾದ್ರೂ ನೋಡಿದೀರಾ? ಗೋಲಿ ಹೋಳಿಗೆ ಅಂತೀನಿ ನಾನು. ಮಾಡಿಟ್ಟಿರುತ್ತೆ, ಒಂದು ಚಿಕ್ಕ ರವೆ ಉಂಡೆ ಮಾಡಿಟ್ಟಿರುತ್ತೆ, ಒಂದು ಚಿಕ್ಕದಾಗಿ ಸಂಡಿಗೆ ಮಾಡಿಟ್ಟಿರುತ್ತೆ, ಚಿಕ್ಕದಾಗಿ ಚಕ್ಲಿ ಮಾಡಿಟ್ಟಿರುತ್ತೆ, ಚಿಕ್ಕದಾಗಿ ಒಂದು ಬಜ್ಜಿ ಮಾಡಿಟ್ಟಿರುತ್ತೆ. ಗೊತ್ತು ಪ್ರತಿ ಬಾರಿ ಏನ್ ಇಡಬೇಕು, ಏನ್ ಇಡಬಾರ್ದು, ಏನ್ ಮಾಡಬೇಕು ಅನ್ನೋದನ್ನ. ಅಲ್ಲೊಂದು ನನಗೆ ನೋಡಿ, ಒಂದು ಸ್ತ್ರೀಗೆ ಗೊತ್ತಿರಬೇಕು ಮನೆಯ ಯಜಮಾನನ ಊಟ, ಅವನೇನ್ ತಿಂತಾನೆ, ಯಾವುದಿಷ್ಟ. ಗಂಡಸಿಗೆ ಎಲ್ಲಾ ಗಂಡಸರು ಭೋಜನ ಪ್ರಿಯರೇ, ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲೊಂದು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಒಂದು ಅವನಿಗೆ ಇಷ್ಟವಾದಂತೆ ಇಡ್ಲಿನೇ ಮಾಡಿ, ಅದ್ರ ಜೊತೆ ಒಂದು ಪುಟ್ಟ ವಡೆ ಇಡಿ, ಸ್ಟ್ರೆಂತು, ಉದ್ದಿನ ವಡೆ ಇಡಿ, ಒಂದು ಚಿಕ್ಕದು, ಒಂದು ಮಸಾಲ ಇಡ್ಲಿ ಮಾಡಿ, ಒಂದು ತರಕಾರಿ ಇಡ್ಲಿ ಮಾಡಿ, ಈ ಥರದ್ದು ಒಂದು ಪುಡಿ ಇಡ್ಲಿ ಥರ ಮಾಡಿ, ಬಟನ್ ಇಡ್ಲಿ ಥರ ಮಾಡಿ, ರವಾ ಇಡ್ಲಿ ಥರ ಮಾಡಿ, ಮಸಾಲ ಇಡ್ಲಿ ಥರ ಮಾಡಿ, ಖಾರ ಇಡ್ಲಿ ಥರ ಮಾಡಿ. ಅವನಿಗೆ ಇಡ್ಲಿನೇ ಇಷ್ಟ, ಅದರಲ್ಲೇ ಈ ಥರ ಅಲ್ಲ. ನಾನು ದೋಸೆನ ಮಾಡೋದು ಮುಗಿದೋಯ್ತು. ಬೆಳಿಗ್ಗೆ ತಂಗಳದ ಅನ್ನ ತೆಗೆದು ಒಗ್ಗರಣೆ ಹಾಕಿಟ್ರೆ ಅವ್ನು ತಂಗಳು ತಿನ್ನೋಲ್ಲ. ಯಾವ್ಯಾವ ವಿಚಾರಕ್ಕೆ ಅವನಿಗೆ ಗಂಡಸನ್ನ ತೃಪ್ತಿಪಡಿಸ್ಬೇಕಂದ್ರೆ ನೋಡಿ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ? ಮನೆಗೆ ಬಂದ ತಕ್ಷಣ ಒಂದು ಲೋಟ ಮಜ್ಜಿಗೆನೋ, ಒಂದು ಲೋಟ ಬಿಸಿನೀರು ಅಂದ್ರೆ ಒಂದು ಕಾಫಿನೋ ಟೀನೋ, ಒಂದು ಪುಟ್ಟದಾಗಿ ಒಂದು ಮಜ್ಜಿಗೆ, ಇಲ್ಲ ಕುಡಿಲಿಕ್ಕೆ ಒಂದು ನೀರು, ಒಂದು ಲೋಟ, ಒಂದು ಪುಟ್ಟದಾಗಿ. ಮಾತಾಡಿಸ್ತಿರ್ಲಿಲ್ಲ 10 ನಿಮಿಷ. ಅವ್ನಿಗೇನೋ ಟೆನ್ಷನ್. ಮನೆಗೆ ಬಂದಿದ್ದ ಅವನ ಹತ್ರ ಹೋಗ್ಬಿಟ್ಟು ಮನೇಲಿರೋ ಕಿರಿಕಿರಿ ಹೇಳಿದ್ರೆ ಮುಗೀತು. ಮನೆಗೆ ಬಂದಿದ್ದ ಮುಖ ಹಿಂಗೆ ಇಟ್ಕೊಂಡು ಒಡೆದೋಯ್ತು ಮನೆ. ಒಳ್ಳೆ ಸತ್ ಹೆಣದ ತರ ಕೆಲವ್ರು ಮುಖ ಇಟ್ಕೊಬಿಟ್ಟಿರ್ತಾರೆ. ಏನೋ ಜಗತ್ತೇ ಕಳ್ಕೊಬಿಟ್ಟ ಹಾಗೆ, ಏನೋ ಸಿಂಹಾಸನ ಕಳ್ಕೊಬಿಟ್ಟ ಹಾಗೆ. ಇಲ್ಲ, ಏನೂ ಇಲ್ಲ. ಅದನ್ನ ನೋಡಿ ಸಂಜೆ ಆಗಿದ್ದೆ, ಅಮ್ಮ ಕೈಕಾಲು ತೊಳ್ಕೊಂಡು ಒಂದು ದೀಪ ಹಚ್ಚಮ್ಮ. ಅದ್ರ ಅರ್ಥ ಏನು ಗೊತ್ತಾ? ಒಂದು ಪುಟ್ಟು ಕೈಕಾಲು ತೊಳ್ಕೊಂಡು ದೀಪ ಹಚ್ಚಿಬಿಟ್ಟು ಅಲ್ಲೊಂದು ಹೂವು ಇಡೋರು. ಹೆಣ್ಣಿನ ಶಿರದಲ್ಲಿ ಹೂವು ಇರಬೇಕು. ಯಾಕೆಂದ್ರೆ ವಾರಕ್ಕೆ 2 ಬಾರಿ ಸ್ನಾನ. ಆ ತಲೆಗೆ ಅಷ್ಟು ಕೂದಲು, ನಮಗ್ ತಲೆ ನೋಡಿ ಒಂಚೂರು ಬೆವರು ನಿಂತ್ಕೊಂಡ್ರೆ ಹೆಡೇಕ್ ಬಂದ್ಬಿಡುತ್ತೆ ಗಂಡಸರಿಗೆ. ಹೆಣ್ಮಕ್ಳಿಗೆ ಅಷ್ಟುದ್ದ ಕೂದಲಿದ್ರೆ ವಾರಕ್ಕೆ 1 ಬಾರಿ 2 ಬಾರಿ ಸ್ನಾನ ಮಾಡೋರು. ಆ ಗಂಟು, ಆ ಭಾರ, ಆ ಬೆವರು, ಆ ಗುಂಗುರು ಕೂದಲು, ಅಯ್ಯೋ ತಲೆ ಮೇಲೆ 1 kg ಭಾರ ಇಟ್ಕೊಂಡಿರ್ತಾರ ಅವರು. ಕೆಲವ್ರಿಗಂತೂ ಇನ್ನೂ ಆ ಸ್ಮೆಲ್ ಬರಬಾರ್ದು. ಬಗ್ಗೆ ಹಿಂಗೆ ಕಾಫಿ ಕೊಡುವಾಗ ಆ ತಲೆಯಲ್ಲಿರೋ ಹೂವು, ಹಣೆಯಲ್ಲೊಂದು ಕುಂಕುಮ, ಇಲ್ಲೊಂದು ಅರ್ಶಿನ, ಇಲ್ಲೊಂದು ಪುಟ್ಟ ಕಾಡಿಗೆ, ಆ ಚಿಕ್ಕ ನಗು. ರೀ ಒಂದು ಕಾಫಿ ಇಲ್ಲ, ಯಾಕೋ ಇದ್ದಾರೆ ಮಗು ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ. ಅಜ್ಜ ಬಂದ್ರು ನೋಡು, ಮಾಮ ಬಂದ್ರು ನೋಡು, ತಾತ ಬಂದ್ರು ನೋಡು, ದೊಡ್ಡಪ್ಪ ಬಂದ್ರು ನೋಡು, ಚಿಕ್ಕಪ್ಪ ಬಂದ್ರು ನೋಡು. ಅಲ್ಲೊಂದು ಅನುಬಂಧ ಈ ತರ ಕೊಡ್ದಾದ್ಮೇಲೆ ಆ ಊಟ ನೋಡ್ಬೇಕು. ಬೇಕಿದ್ದಿದ್ದೆ ಆಕೆನೇ ನಿಂತು ಬಡಿಸೋದು. ಮುದ್ದೆ ಬಸ್ಸಾರೆ, ಆ ಬಡಿಸೋದು ಒಂದು ಅಂದ. ಅದ್ರಲ್ಲೊಂದು ಸೊಪ್ಪು, ಅದ್ರಲ್ಲೊಂದು ಸಣ್ಣ ಪಲ್ಯ, ರೀ ಇನ್ನೊಂದು ಸ್ವಲ್ಪ ರೀ, ಇನ್ನೊಂದು ಸ್ವಲ್ಪ ರೀ, ಈ ತರ ಏನೋ ಅಲ್ಲೊಂದು ಸಣ್ಣ ಬಿಸಿ ತುಪ್ಪ. ಹಾಗೆ ಮಾತಾಡಿಸ್ತಾ ಇನ್ನೊಂದು ಹಾಗೇ ಕದಲಿಕೆಗಳನ್ನು ಗಮನಿಸ್ತಿದ್ರು. ಸ್ವಲ್ಪ ನಿರಾಳ ಹೊಟ್ಟೆ ತುಂಬಿದ್ಮೇಲೆ ಅಲ್ಲಿ ಮೆಲ್ಲಗೊಂದು ಎಲೆ ಅಡಿಕೆ ಹಾಕಿ ಕೊಟ್ಟು ಅಲ್ಲೊಂದು ತಾಂಬೂಲದ ಥರ ಮಾತಾಡ್ತ ಮೆಲ್ಲಗೆ ಅವನು ಹಿಡ್ದ ಭೂಮಿಗೆ ಬಂದ. ಗಂಡಸು ಯಾವಾಗಲೂ ಆಕಾಶದಲ್ಲಿ ಆಡ್ತಿರ್ತಾನೆ. ನಾನಂತೂ ಆಕಾಶಕ್ಕೆ ಮೀರಿ ತ್ರಿಶಂಕುನಲ್ಲಿ ಆಡ್ತಿರ್ತೇನೆ. ಅವನನ್ನು ಭೂಮಿಗೆ ಇಳಿಸ್ಕೋಬೇಕು. ಮಕ್ಕಳನ್ನ ಮೆಲ್ಲಗ
ತಾತ ತಾತ ಅಪ್ಪ ಅಪ್ಪ ಇದು ಮಾರ್ಕ್ಸು ಚೆನ್ನಾಗಿ ಬಂದಿದ್ದಪ್ಪ, ಅದು ಮಾತ್ರ ಹೇಳ್ಬೇಕು, ಕಮ್ಮಿ ಮಾರ್ಕ್ಸ್ ಹತ್ರಕ್ಕೆ ಬರಬಾರ್ದು, ಹೋಗ್ಬೇಡ ರನ್ ಬಿಡ್ತಾನೆ, ಈ ಥರದೆಲ್ಲ ಕಲಿಸ್ತಿದ್ರು. ನಿದ್ದೆ, ಗಂಡಿಗೆ ನಿದ್ದೆ ಡಿಸ್ಟರ್ಬ್ ಮಾಡಬಾರ್ದು. ಗೃಹಸ್ಥನಿಗೆ ಅವನಿಗೆ ಶುಚಿ ರುಚಿ ಊಟ ಅದು ಒಂದು ಕರೆಕ್ಟಾಗಿ ಇಟ್ಟು ನೋಡಿ. ಇವತ್ತು ಎಷ್ಟು ಜನ ಮನೆಯ ಹೆಣ್ಣು ಮಕ್ಕಳಿಗೆ ಅಡಿಗೆ ಮಾಡೋದೊಂದು ಅದ್ಭುತ ಕಲೆ ಬರುತ್ತೆ ಹೇಳಿ, ಬಡಿಸೋದು ಬರುತ್ತೆ ಹೇಳಿ, ರುಚಿ ರುಚಿಯಾಗಿ ಮಾಡೋದು ಬರುತ್ತೆ ಹೇಳಿ, ಬಟನ್ ಒತ್ತು ಎಲ್ಲ ಕಡೆ ಹೋಟೆಲ್ಸ್ ಓಪನ್. ಸ್ವಿಗ್ಗಿ ಉದ್ದಾರಕ ಆದ, ಡನ್ಸೋ ಉದ್ದಾರಕ ಆದ, ಇನ್ನೊಬ್ಬ ಉದ್ದಾರಕ ಡೆಲಿವರಿ ಅವನು ಉದ್ದಾರಕ ಆದ. ಮನೆ 3 ಭಾಗಲಾಗೋಯ್ತು. ಯಾವಾಗ ರುಚಿ, ಯಾವಾಗ್ಲೂ ಒಂದಿನ ಬೇಕು ಮಕ್ಕಳೇ. ಆಕೆನೂ ಸುಸ್ತಾಗಿರ್ತಾಳೆ, ದಣದಿರ್ತಾಳೆ, ಬೇಕು ಬಟನ್ ಒತ್ತೋಣ, ನೈ ಚಲೇಗ ಇದಾಗ್ಬಿಟ್ಟಿದ್ದಾವೆ. ಬದುಕು 3 ಬಟ್ಟೆ ಮಾಡಿಟ್ಟುಕೊಂಡಿದ್ದೇವೆ. ಪ್ರಾಬ್ಲಮ್. ಸರಿ, ಬಂದವನಾದ್ರು ಭೂಮಿಗೆ ಇಳಿದ ಮೇಲಾದ್ರೂ ಮಾತಾಡ್ತಾನ? ಇಲ್ಲ, ಅವನಿನ್ನೂ ಆಕಾಶದಲ್ಲೇ ಆಡ್ತಿರ್ತಾನೆ ಕೆಲವರು. ಅದಕ್ಕೆ ಬಂದ ತಕ್ಷಣ ಗಂಡಸರಿಗೆ ಕಾಲು ನೀರು ಹಾಕೊಂಡು ಒಳಗಡೆ ಬನ್ನಿ ಅನ್ನೋದು. ಬಾತ್ರೂಮ್ಗೆ ಹೋಗಿ ಕೈ ಕಾಲು ತೊಳ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಬನ್ನಿ, ಅದೆಲ್ಲ ಇಳಿಸ್ಕೊಳ್ಳಿ ಅಂತ. ಈ ಥರದ್ದು ಸಣ್ಣ ಸಣ್ಣ ಪದ್ಧತಿಗಳು. ಸಣ್ಣದು. ಅವನಿಗೇನಿಷ್ಟ? ಸರಿ, ಆಕೆಗೇನಿಷ್ಟ? ಬರೋವಾಗ ಒಂದಷ್ಟು ಹೂವು, ಬರೋವಾಗ ಒಂದಷ್ಟು ಹಣ್ಣು, ಬರೋವಾಗ ಒಂದಷ್ಟು ಸಿಹಿ, ಏನೋ ಒಂದು ಒಳ್ಳೆ ಮಾತು ಎಲ್ಲ. ಇವನೊಬ್ಬನೇ ಪ್ರೈಮ್ ಮಿನಿಸ್ಟರ್ ಕೂಡ ಹಂಗೆ ಮಾತಾಡಲ್ಲ ನೋಡಿ. ಅವರು ಒಂದೊಂದು ಸಮಯ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ, ಟೆನ್ಷನ್. ಅವ್ರು 145 ಕೋಟಿ ಜನ, ಇಲ್ಲಿ 7 ಕೋಟಿ ಜನ, ಯಾವುದೋ ಏನೋ ಮಾತಾಡ್ಬಿಡ್ತಾರೆ, ವಾ ಅಂತ ಹೇಳ್ಬಿಡ್ತಾರೆ. ನಿಜವೇ ಏನೋ ಬಾಯಿಜಾರಿ ಕೆಲವೊಂದು ಮಾತು, ಬಾಯಿಜಾರಿ ಇನ್ನೊಂದು. ಎಸ್, ಇಟ್ ಹ್ಯಾಪನ್ಸ್. ನಮಗ್ ನೋಡ್ಬೇಕು, ಅವ್ರಿಗೆ 10 ಪಟ್ಟು ಒಂದು ಮನೆ ನಿಭಾಯಿಸಕ್ಕಾಗಲ್ಲ, ನಮ್ಮ ಕೈಗೆ ದೇಶ ಕೊಟ್ರೆ ಹೇಗೆ? ಯೋಚನೆ ಮಾಡಿ ನೋಡಿ. ಇನ್ನು ಅವ್ರು ಹೇಗಿರ್ಬೇಕು? ಅಲ್ಲಿ ಎಷ್ಟು ಅವಮಾನಗಳು, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ನಿಭಾಯಿಸಕ್ಕಾಗಲ್ಲ ಮಕ್ಕಳೇ. ಅವ್ರು ನಿಭಾಯಿಸ್ತಿರ್ತಾರೆ. ಅಷ್ಟು ಅವಮಾನಗಳ ನಡುವೆ ಸನ್ಮಾನಗಳನ್ನು ಮಾತ್ರ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ಇದು. ಸೊ ದಯಮಾಡಿ ಒಂದು ಪ್ರಿಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ನನ್ನ ಯಜಮಾನ್ರಿಗೆ ಯಾವ ವಿಚಾರ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿ. ನನ್ನ ಸಂಗಾತಿಗೆ ಯಾವ ವಿಚಾರದಲ್ಲಿ ಬೇಜಾರಾಗುತ್ತೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಒಂದು ಸಣ್ಣ ಬದಲಾವಣೆ ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಅದ್ಭುತ ನಡೆಯತಕ್ಕಂಥದ್ದು ಆಗುವುದು. ತುಂಬಾ ಆನಂದವಾಗಿರುತ್ತೆ. ಎಲ್ಲದಕ್ಕೂ ವೈದಿಕನೇ, ಪೂಜೆನೇ ಪರಿಹಾರ ಅಲ್ಲ. ನಿಮ್ಮ ಮನಸ್ಸನ್ನ ನೀವು ಇಟ್ಕೊಂಡು ಓಪನ್ ಅಪ್ ಆಗಿ, ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಜಾತ್ರೆ, ಉತ್ಸವ, ಹಬ್ಬ, ಹರಿದಿನ, ಯಾಕೋ ಬಿಗುವಾಗಿದ್ದಾರೆ ಅಂತ ಹೇಳಿದ್ದೆ ಮನೇಲಿ ಒಂದು ಹಬ್ಬ ಹಿಡಿತಿದ್ರು. ಏನೋ ಒಂದು ದೊಡ್ಡವರದು, ಇನ್ನೊಂದು ಷಷ್ಠಿ ಪೂರ್ತಿ, ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ, ಈ ಥರದ್ದಾದ್ರೂ ಒಂದು ಯುಗಾದಿ, ಒಂದು ಸಂಕ್ರಾಂತಿ, ಒಂದು ಗೌರಿ ಪೂಜೆ, ಈ ಥರದ ರೂಪದಲ್ಲಿ ಹೇಳಿ ಕರ್ಕೊಂಡು ಬಂದು ಅಲ್ಲೊಂದು ಸಮಾಧಾನ. ಎಲ್ಲರೂ ಸೇರಿ, ಯಾಕೆ ಹಿಂಗಿದ್ಯಾ, ಏನೇ ಆಯ್ತು, ನೋಡಕ್ಕೋ ಹಿಂಗಾತಕ್ಕ, ಏನಕ್ಕೋ, ಏನೋ ಹಿಂಗಿದ್ಯಾ, ಇಲ್ಲ ಯಾಕೋ, ಸರಿ ನಾನು ಮಾತಾಡ್ತೀನಿ ಬಿಡೋ. ಈ ರೀತಿ ಹತ್ರಕ್ಕೆ ತರ್ತಿದ್ರು ಬಾಂಧವ್ಯಗಳನ್ನ. ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ ಇಲ್ಲವೇ ಇಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡಿಟ್ಕೊಂಡು ನಮ್ಮ ಮನೇಲಿ ಒಂದು ಹಬ್ಬ ಇಲ್ಲ, ಹರಿದಿನ ಇಲ್ಲ, ಬರೀ ಒಂದು ಬರ್ಡೇ ಆನಿವರ್ಸರಿ ಮಾತ್ರ. ಆ ದಿನ ಬರಲಿಲ್ಲ ಅಂದ್ರೆ ನನ್ನ ಗಂಡನಿಗೆ ಡೈವರ್ಸ್, ನನ್ನ ಹೆಂಡತಿಗೆ ಡೈವರ್ಸ್, ಮುಖ ಬಂದು ಸತ್ತಣ. ಇಲ್ಲ, ಎಲ್ಲೋ ಹೋಗಿದ್ದಾನೆ, ಕೆಲಸ ಇದೆ. ಆಕೆಗೂ ಇವತ್ತು ಪಾಪ ತಾಯಂದ್ರು, ಅವರು ಹೊರಗಡೆ ದುಡಿಯೋ ಕೆಲಸ. ಅವತ್ತೆಲ್ಲಿ, ಅವತ್ತೇ ರಜೆ ಕೊಟ್ಟಿರಲ್ಲ, ಅವತ್ತೇ ಏನೋ ಒಂದು ಬಂದಿರುತ್ತೆ. ಕೆಲವರಿಗೆ ನೋಡ್ಬೇಕು ತಮಾಷೆ, ಮುಖ ನೋಡ್ಬೇಕು, ಆನಂದಮಯ, ಮನೆಗೆ ಬರ್ಬೇಕು ಅನ್ಸ್ಬಿಡುತ್ತೆ. ಇನ್ನೇನ್ ಮಾಡ್ತಾನ ಅವನು? ಬೇರೆ ದಾಸನ ಆಗ್ತಾನೆ, ಬೇರೆ ದಾರಿ ಹೋಗ್ತಾನೆ. ಮಾಡಬಾರದು ತಪ್ಪು ಅನ್ನೋ ತರ. ಬದಲಾಗಿ ಮಕ್ಕಳೇ, ನಿಮ್ಮ ಮನೆ ಒಡೆಯೋದನ್ನ ಇನ್ಯಾರೂ ಬೇಕಿಲ್ಲ, ನೀವೇ ಒಡೆದಾಕೋತಿದ್ದೀರಿ. ಅವನಿಗೆ ಹೇಗಿರಬೇಕು? ಗೆಟ್ ಇನ್ ಟು ಹಿಸ್ ಶೂಸ್. ಆಕೆ ಏನಿಗಿರಬೇಕು, ಯಾವ್ದಿಷ್ಟ, ಏನಿಷ್ಟ. ಮಲಗಿದಾಳೆ, ಈಗ ಹೋಗ್ಬಿಟ್ಟು ಪಶು ತರ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ಬೇಕು, ರಾತ್ರಿ 12 ಗಂಟೆಗೆ ಮಲಗಿದಾಳೆ ತಾಯಿ ಜೀವ. ಆಯ್ತ್ರೋ, 1 ಗಂಟೆ ಆಗಿದೆ. ಅಮ್ಮ ಅಪ್ಪನಿಗೆ ಇನ್ಸುಲಿನ್ನು, ಮಕ್ಕಳು ಮೊಮ್ಮಕ್ಕಳು ಅವನ್ನೆಲ್ಲ ಮಾಡಿ ಬೆಳಿಗ್ಗೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಮಲಗಿದ. 5 ಗಂಟೆಗೆ ಎದ್ಬಿಟ್ಟು ದೀಪ ಹಚ್ಬಿಡ್ಬೇಕಂತೆ. ಇವನ್ ಮನೆಗೆ ದೇವ್ರು ಲಕ್ಷ್ಮಿ ಡಾನ್ಸ್ ಮಾಡ್ಕೊಂಡು ಬರುತ್ತಂತೆ. ಡಸ 5 ಗಂಟೆಗೆ ದೀಪ ಹಚ್ಬಿಟ್ರೆ ಮನೆ ಗ್ರಹ ಲಕ್ಷ್ಮಿ ಉಸ್ಸು 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 ಅಂತಿದ್ರೆ ಯಜಮಾನನ್ ಟೆನ್ಷನ್. ಅದೆಲ್ಲ ಗೊತ್ತಿಲ್ಲ. 7 ಗಂಟೆಗೆ ಬಂದ್ಬಿಡ್ಬೇಕು, ಜೊತೆಲಿ ಕಾಫಿ ಕುಡ್ದ್ಬಿಡ್ಬೇಕು, ಜೊತೆಲಿ ಊಟನೇ ಮಾಡ್ಬೇಕು.
ಎಲ್ಲ ಮೂತಿಂಗ್ ಇಟ್ಬಿಡೋದು, ಯಾರು ದುಡಿದಿರೋರು ಇವರೊಬ್ಬರೇ ದುಡಿತಿದ್ದಾರೆ. ಶುರು ಅಕ್ಸೆಪ್ಟ್. ನಿಮ್ಮ ಯಜಮಾನ ಹೇಗಿದ್ದಾನೋ ಹಾಗೆ ಒಪ್ಕೊಳ್ಳಿ. ಮದುವೆ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಬದಲಾಗಬೇಕೆನ್ನುವುದು ಬಹುದೊಡ್ಡ ತಪ್ಪು. ಖಂಡಿತ ಕಷ್ಟ. ಉಪ್ಪೇ. ಮದುವೆ ಆದ್ಮೇಲೆ ಉಪ್ಪು ಮಹಾ ಉಪ್ಪಾಗುತ್ತಾ? ಖಂಡಿತ ಇಲ್ಲ. ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅಂತ ತಿಳ್ಕೋಬೇಕು. ಮದುವೆ ಆಗಿದ ತಕ್ಷಣ ಉಪ್ಪು ಸಕ್ಕರೆ ಆಗುತ್ತಾ? ಖಂಡಿತ ಇಲ್ಲ. ನನ್ನ ಹೆಂಡತಿ ಮದುವೆ ಆಗಿದ ತಕ್ಷಣ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತಾಳೆ ಅನ್ನೋದು ಕಷ್ಟ. ನೋಡೋಣ. ಆಕೆ ಪಾಪ ಆಕೆ ಬಾಡಿ ಹೇಗಿದೆಯೋ. ರಾತ್ರಿ 12 ಗಂಟೆಗೆ ಮಲಗಿರೋ ಮಗು ಹೆಂಗ್ರಿ 5 ಗಂಟೆಗೆ ಎದ್ದೊಳುತ್ತೆ? ಆಗೋಲ್ಲ ರೀ. ಬೇಗ ಮಲಗ್ಬೇಕು, ನಂಗೆ ಸುಸ್ತಾಗುತ್ತೆ ರೀ. ಮಲಗ್ಲಿ ಬಿಡಿ. ನೀವು ರಾತ್ರಿ 12 ಗಂಟೆವರೆಗೂ ಸೀರಿಯಲ್ ನೋಡ್ಕೊಂಡು 8 ಗಂಟೆ 9 ಗಂಟೆಗೆ ಎದ್ದೊಳ್ತೀರಿ. ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ಇದೆಲ್ಲ ಆಗ್ತಿದೆ ಮಕ್ಕಳೇ. ಶ್ರೀಕಾರದವರಿಗೆ ರಣರಂಗ. ಈ ಕಾರಣಗಳಲ್ಲಿ ಒಂದಿರುತ್ತೆ, ಹುಡುಕ್ ನೋಡಿ, ಉತ್ತರ ಅಲ್ಲಿದೆ. ಖಂಡಿತ ಹೇಳ್ತಾನೆ. ನಾವೇನ್ ಗೊತ್ತಾ, ಮದುವೆ ಆಗಿದ ತಕ್ಷಣ ನನ್ನ ಗಂಡ ಬದಲಾಗ್ಬಿಡ್ಬೇಕು, ನಂಗೋಸ್ಕರ ಕಾಫಿ ಕುಡಿ. ಅವ್ನು ಕಾಫಿ ಕುಡಿದ್ರೆ ವಾಂತಿ. ಇವತ್ತಿಗೂ ನನ್ನ ಧರ್ಮ ಪತ್ನಿ ತುಪ್ಪ ನನಗೆ ಹಾಕೋಲ್ಲ, ನನ್ ಮುಂದ್ಗಡೆನೂ ಬಡಿಸಲ್ಲ. ಹಾಕೊಂಡು ಪಕ್ಕಕ್ಕೆ ಹಿಂಗೆ ಜರುಗಿಸಿ, ಅದು ನೋಡಿದ್ರು ನನ್ಗೆ ಇರಿಟೇಷನ್ ಅಂತ. ಕೆಲವು ಊಟಗಳು ನಾನು ತಿನ್ನೋಲ್ಲ, ನನಗೆ ಇರಿಟೇಷನ್, ಹೇಳಲ್ಲ. ಹಾಗೆ ಆಕೆಗೆ ಕೆಲವೊಂದನ್ನ ನಾನು ಬಲವಂತ ಮಾಡೋಲ್ಲ. ಕುಡಿಯೋಲ್ಲ ಆಕೆ, ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ನಂಗೆ ಕುಡಿತಾನೆ. ಅದನ್ನ ರೆಸ್ಪೆಕ್ಟ್ ಮಾಡೋದು ಮಾಡಿ. ನಂಗೋಸ್ಕರ ಏನ್ ನಿಮ್ಗೋಸ್ಕರ ಎಲ್ಲಿದ್ದೊಳಗೆ ಒಂದಿನ ಎದ್ದೊಳ್ಬೋದು ಪಾಪ. 2 ದಿನ ನಿಮ್ ಬರ್ಡೇಗೆ 5 ಗಂಟೆಗೆ ಎದ್ಬಿಟ್ಟು ವಿಶ್ ಮಾಡಿರ್ಬೋದು, ಆನಿವರ್ಸರಿಗೆ 5 ಗಂಟೆಗೆ ಎದ್ದು ವಿಶ್ ಮಾಡಿರ್ಬೋದು. ಹಬ್ಬದ ದಿನ ಪಾಪ ಎಲ್ಲ ನೆಂಟರು ಬಂದು ಎದ್ದೋಳು, ವರ್ಷದಲ್ಲಿ 4 ದಿನ ಇದೆ, ಇಲ್ಲ ಡೈಲಿ ಎದ್ಬಿಡ್ಬೇಕು. ಯಾಕೆ? ಏನಾಗುತ್ತೆ ಆ ಮಗು ಕತೆ? ಹಾಗೆ ರಾತ್ರಿ 12 ಗಂಟೆಗೆ ಬಂದು ಮಲಗಿದ್ದಾನೆ, 5 ಗಂಟೆಗೆ ನೀವು ಎದ್ದೋಳು ಅಭ್ಯಾಸ ಇದೆ, ಅವ್ನು ಎದ್ದೋಳಕ್ ಆಗಲ್ಲ. ಅವ್ನು ಬಂದು ರಾತ್ರಿ 12 ಗಂಟೆಲಿ ಮಲಗಿತಾನೆ. ಅವನು ಏನ್ರಿ ಇಷ್ಟೊತ್ತರೆಗೂ ಮಲಗಿರ್ತಾವ. ಅವ್ನು ಬಂದಿರೋದೇ 12 ಗಂಟೆ 1 ಗಂಟೆ. ಏನ್ ಮಾಡೋಣ? ಬಿಸಿ ಊಟ ಇಲ್ಲ, ಒಳ್ಳೆ ಮಾತಿಲ್ಲ, ಅವನಿಗೆ ಬೇಕಿರೋ ಹಾಗೆ ನೀವಿಲ್ಲ, ನಿಮಗ್ ಬೇಕಿರೋ ಹಾಗೆ ಅವನಿಲ್ಲ. ಇದುವೇ ಅತಿ ದೊಡ್ಡ ಕಾರಣವಾಗಿ ಒಡೆದು ಹೋಗುತ್ತಿರುವುದು. ಮನೆಗಳು ಒಡೆದೋಗ್ತಿಲ್ಲ, ಮನಸ್ಸುಗಳು ಮೊದಲೇ ನೀವು ಡಿಮ್ಯಾಂಡ್ಸು ಇಟ್ಕೊಂಡು ಹೋಗ್ತಿದ್ದೀರಿ. ನೀವು ಶ್ರೀಕಾರ ಮೊದಲೇ ಇಟ್ಕೊಂಡು ಹೋಗ್ತಿದ್ದೀವಿ, ನಿನ್ ದುಡ್ಡು ಎಷ್ಟು ನಂಗೆ ಕೊಟ್ಬಿಡ್ಬೇಕು. ಅದರಲ್ಲಿ ದೊಡ್ಡವ್ರದ್ದು ಬೇರೆ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟು. ಮಕ್ಕಳಿಗೆ ಮದುವೆ ಮಾಡಿದ್ವ, ನಿಮ್ ಜವಾಬ್ದಾರಿ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ನ 6 ತಿಂಗಳು ಸಪ್ರೇಟ್ ಇಟ್ಬಿಟ್ಟು ಆಮೇಲೆ ಕರ್ಸ್ಕೋಬೇಕು. ನಮಗದೆಲ್ಲ ಗೊತ್ತಿಲ್ಲ, ಹೋಗಿ ಈಜಿ ಜವಾಬ್ದಾರಿ ಕಟ್ಟಿ ಅಂತ ಹೇಳ್ಬೇಕು. ಎಲ್ಲದಕ್ಕೂ ಮೂಗ್ ತೂರ್ಸುದು. ನಿನ್ ಗಂಡ ಎಷ್ಟು ದುಡ್ಡು ತರ್ತಾನೆ, ಎಷ್ಟು ಸಂಬಳ ತರ್ತಾನೆ, ಹೆಸರಿ ಬರ್ಡೇಗೆ ಏನ್ ಕೊಟ್ಟ, ಕರ್ಕೊಂಡ್ ಬಂದ್ಬಿಡು, ತಲೆನೋವು ಅಂತ ಮಲಗ್ಬಿಡು, ಸೊಂಟ ನೋವು ಅಂತ ಮಲಗ್ಬಿಡು. ಇಂಥದ್ದೆಲ್ಲ ಹೇಳ್ಕೊಡ್ತಾರಪ್ಪ ತಾಯಂದ್ರು. ಇನ್ನು ತಾಯಿ ನೋಡ್ಬೇಕು, 12 ಗಂಟೆ ಆದ್ರೂ ತನ್ನ ಪಕ್ಕದಲ್ಲಿ ಮಗನನ್ನು ಕುಂದಿರ್ಸ್ಕೊಳ್ಳೋ ಅಂತ ವಿಕಾರಿ ತಾಯಿಗಳು ಇದ್ದಾರೆ. ಸೊಸೆ ಆನಂದವಾಗಿ ಮಲಗೋದು ಇಷ್ಟ ಇಲ್ಲ, ಅವ್ಳು ಕಾಯ್ತಾ ಇರ್ತಾಳೆ ಪಾಪ. ಬಾಯಿ ಸತ್ತಿರೋ ಕೆಲವು ತಾಯಂದ್ರಿದಾರಪ್ಪ, ಅಮ್ಮಂದ್ರು ಏನೂ ಕೇಳಲ್ಲಪ್ಪ. ಅಯ್ಯೋ ನನ್ನ ತಾಯಂದ್ರು ಇದಾರಪ್ಪ, ಏನೂ ಮಾತಾಡಲ್ಲ. ಹಾಗೇ ಒಳಗಡೆ ಆಸೆಗಳು. ಒಳಗಡೆ ಬರ್ತಾನೆ, 10 ನಿಮಿಷ ಮಾತಾಡ್ತಾನೆ, ನನ್ನ ಕಡೆ ನೋಡ್ತಾನೆ, ಇಲ್ಲ ಕಳಿಸೋದೇ ಇಲ್ಲ, ಅಲ್ಲೇ ಮಲಗಿಸ್ಕೊಬಿಡೋದು. ಹೋಗ್ಬೇಡ, ಅವಳು ಮಾಯಾಂಗನೆ, ಏನೋ ಮಾಟ ಮಾಡ್ಬಿಡ್ತಾಳೆ. ಊಟ ನೋಡ್ಕೊಂಡು ಅವ್ರ ಮನೆಗೆ ಹೋದ ಇಲ್ದಿದ್ದೆಲ್ಲ ತುಂಬಿಸೋದು. ಇವರೇ ನೋಡಿ ಇವರೇ ಮದುವೆ ಮಾಡೋದು, ಅದಕ್ಕೂ ತುಂಬಿಸೋದು. ಅವನಾಗ ನೋಡಿ ಅವನಾಗ ಮದುವೆ ಮಾಡ್ಕೊಬಿಟ್ರೆ ಮುಗಿದೋಯ್ತು. ಮನೆ ಒಂದು 3 ಬಾಗ್ಲಲ್ಲ 30 ಬಾಗ್ಲು. ನಮ್ಮ ಇಷ್ಟವಾಗಿ ಆಗಿಲ್ವಲ್ಲ, ನಮ್ಮ ಇಷ್ಟಕ್ಕೆ ವರದಕ್ಷಿಣೆ ಬಂದಿಲ್ವಲ್ಲ, ಏನೇನೋ ಪರಿಕಲ್ಪನೆಗಳು ಮಕ್ಕಳೇ. ಅಯ್ಯೋ ರಾಮಚಂದ್ರ, ಹೇಳಬಾರದು, ನಾವು ಹೇಳಬಾರದು, ನೀವು ಕೇಳಬಾರದು. ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಿ. ನೀವು ಹೇಳ್ತಾ ಹೋಗಿ ಗುರುಗಳೇ, ನಾವು ಕೇಳೋದೇ ಇಲ್ಲ ಗುರುಗಳೇ, ಹೇಳಿದ್ದು ಹೇಳೋ ಕಿಸಬಾಯಿ ದಾಸ ಅಂತ. ಏನ್ ಮಾಡೋದು? ನೀವು ಕೇಳೋದು ಬಿಡಲ್ಲ, ನಾನು ಹೇಳೋದು ಬಿಡಲ್ಲ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ
ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಪಾಲ್ಗುಣಿ ನಕ್ಷತ್ರ ಕಾಯ್ತಿದ್ದೀರಿ. ದಿನ ಭವಿಷ್ಯ ಏನೋ ಗುರುಗಳೇ. ಹೌದು ಮಕ್ಕಳೇ, ಶ್ರೀಕಾರ ಘಾಟೆ ರಣರಂಗ. ಶ್ರೀಕಾರ ಅಷ್ಟೇ ಅಲ್ಲ, ಇವತ್ತು ಎಲ್ಲರ ಮನೆಯಲ್ಲೂ ಶ್ರೀಕಾರವೇ. ದುಡ್ಡಿನ ಮದ, ಅಧಿಕಾರದ ಮದ, ನಂದೇ ನಡಿಬೇಕು, ನನ್ನ ಮಗಳದ್ದಾದರೆ ಒಂದು ನ್ಯಾಯ, ನನ್ನ ಸೊಸೆಗಾದ್ರೆ ಇನ್ನೊಂದು ನ್ಯಾಯ, ನನ್ನ ಮಗನಿಗಾದ್ರೆ ಒಂದು ನ್ಯಾಯ, ನನ್ನ ಅಳಿಯನಿಗಾದ್ರೆ ಇನ್ನೊಂದು ನ್ಯಾಯ. ಹೌದು, ನನ್ನ ಮಗನದಾದ್ರೆ ಒಂದು ನ್ಯಾಯ, ಸೊಸೆ ಹೋಗಬಾರ್ದು. ನನ್ನ ಅಳಿಯಂದಾದ್ರೆ ಸದಾ ನನ್ನ ಮನೇಲಿ ಬಿದ್ದಿರ್ಬೇಕು. ಎಲ್ಲಿಗೆ ಬಂತು ನೋಡಪ್ಪ. ಮೊನ್ನೆ ನೋಡ್ಬೇಕು, ಒಂದು ಜೋಡಿ ಮದುವೆ ಆಗಿದೆ, ಏನೋ ಒಂದು ಬರುತ್ತೆ. ಅದೆಲ್ಲ ಗೊತ್ತಿಲ್ಲಮ್ಮ, ತಗೋ ಮನೇಲಿ ಕರ್ಕೊಂಡೋಗಿ ಇಟ್ಕೊಬಿಟ್ಟಿದ್ದಾರೆ. 3 ತಿಂಗಳು ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದೆ. ಏನೋ ಸಣ್ಣ ಪುಟ್ಟ ಮಾತು ಬಂದಿದೆ. ಅಲ್ಲೊಂದು ಗಂಡ ಹೆಂಡತಿ ಅಂದ್ಮೇಲೆ ಗಂಡ ಗುಂಡಿ. ತಗೋ, ತಂದೆ ಹೇಳ್ತಾನೆ, ಏಯ್ ಬಾರೋ ಇಲ್ಲಿ, ನಿನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಕಂಬಿಗಳು ಬಡದು ಬಂದು ಕ್ಷಮೆ ಬರಿ ಬಾ. ಇನ್ನೂ ಮನ್ಸು ಹೊಡೆದೋಗಲ್ವಾ ಅವನಿಗೆ? ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚಿದ್ರೆ ಏನೋ ಆಗಿದೆಪ್ಪ. ಅವರು ಮದುವೆ ಆಗಿದ್ದಾರೆ. ಅಣ್ಣ ತಮ್ಮಂದ್ರೆ ನಾವು ಮೆಟ್ ಇಟ್ಕೊಂಡು ಹೊಡೆದಾಡ್ತೀವಿ. ಒಂದೇ ರಕ್ತ ಒಂದೇ ಬಳ್ಳಿಯ ಹೂಗಳು ನಾವು. ಅಕ್ಕ ತಂಗಿರು ಜಡೆ ಇಟ್ಕೊಂಡು ಹೊಡೆದಾಡ್ತೀವಿ. ತಂದೆ ಮಗ ಹೊಡೆದಾಡ್ಕೋಬಿಡ್ತೀವಿ. ಹೌದು, ಅಂತ ಕಾಲದಲ್ಲಿ ಎಲ್ಲೋ ಬೆಳೆದ ಮಗು, ಎಲ್ಲೋ ಬೆಳೆದ ಅಳಿಯ, ಅವ್ರಿಗೆ ಒಂದಕ್ಕೆ ಹಾಕಲಿಕ್ಕೆ ಬಿಡ್ಬೇಕು. ಬರುತ್ತೆ, ಆಯ್ತು, ಏನಪ್ಪ ನನ್ನ ಮಗಳು ಮೃದು ಕಣಪ್ಪ, ಹಿಂಗಿದಾಳಪ್ಪ, ಸರಿ. ಅವಳು ಸೀರಿಯಸ್ ತಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಮಾನ ಮಾಡಿಸಿ, ಅವನು ನಾನು ಹೋಗಲ್ಲ ಗುರುಗಳೇ, ನನಗೆ ಅವಮಾನ ಮಾಡಿಬಿಟ್ಟಿದ್ದಾಳೆ, ನಿಮಗೆ ಗೊತ್ತಿಲ್ಲ ಗುರುಗಳೇ, ಒಂದು ಪಾನಿಪುರಿ ವಿಚಾರನ ನೆಂಟರು ಬಂಧುಗಳು ಇವನ ಯೋಗ್ಯತೆ ನೋಡಿ ಅಂತ ಹೇಳ್ಬಿಟ್ಟು ಅದನ್ನ ಇವ್ರು ಇದ್ದಿದ್ದು ದೊಡ್ಡದು ಮಾಡಿಬಿಟ್ಟಿದ್ದಾರೆ, ಅಸಹ್ಯ ಮಾಡಿಬಿಟ್ಟಿದ್ದಾರೆ. ಇನ್ನೇನಾಗುತ್ತೆ? ಮನೆಗಳು ಹೊಡಿತಿಲ್ಲ ಮಕ್ಕಳೇ, ಮನಸ್ಸುಗಳು ಹೊಡಿತಿದೆ. ಅದಕ್ಕೆ ಅತಿ ಮುಖ್ಯ ಕಾರಣ ನಾವೇ. ಪ್ರತಿ ಮನೆಯಲ್ಲೂ 2 ಡೈವರ್ಸ್ ಬಂದು ಕೂತಿದೆ. ಪ್ರತಿ ಮನೆಯಲ್ಲೂ ಅಳಿಯನನ್ ಬಿಟ್ಟು ಬಂದ ಮಗಳು ಇಲ್ಲ, ಸೊಸೆನ್ ಬಿಟ್ಟು ಕೂತಿರೋ ಮಗ. ಈ ಥರನೇ ಬೆರೆಸೋಣ. ಏನೋ ಆಗ್ತದೆ, 1-2 ದಿನ ಸಪ್ರೇಟ್ ಇರ್ರ, ಹೋಗ್ರೋ 1 ವಾರ, ಯಾವುದೋ ಒಂದು ಪ್ಯಾಕೇಜ್ ಟ್ರಿಪ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಮದುವೆ ಆಗಿದ ತಕ್ಷಣ ಹರಕೆಗಳ ರೂಪದಲ್ಲಿ, ಪೂಜೆಗಳ ರೂಪದಲ್ಲಿ ತೀರ್ಥಕ್ಷೇತ್ರಗಳಿಗೆ ಕಳಿಸ್ತಿದ್ರು. ಅದನ್ನ ಇವತ್ತು ಹನಿಮೂನ್ ಪ್ಯಾಕೇಜ್ ಮಾಡಿಟ್ಟಿದ್ದಾರೆ. ನಾವು ಅಲ್ಲಿ ಹೋದ್ರೆ ಬೆಟ್ಟದ ಮೇಲಿನ ಎಲ್ಲಮ್ಮ, ಬೆಟ್ಟದ ಮೇಲಿನ ಚಾಮುಂಡಮ್ಮ, ಬೆಟ್ಟದ ಮೇಲಿನ ಮಾದೇಶ್ವರ. ಬಿಸಿ ಮಕ್ಕಳೇ, ಅಲ್ಲೊಂದೇನೋ ಜಗಳ ಮನುಷ್ಯಲ್ಲಿ ಹೋಗಿದ್ದವ್ರು ಕೂಡ ಗಂಡ ಹೆಂಡತಿ ಆ ಬಿಸಿಗೆ ಇನ್ನೊಂದು ಅಲ್ಲೊಂದು ಅನುರಾಗ ಅರಳಿಯ ಮಹದೇಶ್ವರನ ದರ್ಶನ ಮಾಡಲಿ. ಮಕ್ಕಳು ಅಲ್ಲೊಂದು ಸ್ವಾಮಿಗಳ ನದಿ ತೀರ್ಥ ಸ್ನಾನ ಮಾಡಿ ಅಲ್ಲೊಂದು ಪುಟ್ಟ ಮಗು ದೈವ ಸಂಕಲ್ಪ ಜರಗಲಿ. ಏನೋ ಬಿಡು, ಅವತ್ತೊಂದು ಮಾತಂದ್ರೆ ಈ ಥರದ್ದು ಒಂದು ಅನುರಾಗ ಬೇಯಿಸುವಂಥದ್ದು ಮಾಡ್ತಿದ್ರು. ಜಾತ್ರೆ ಕಟ್ತಿದ್ರು, ಬಂಡಿ ಕಟ್ತಿದ್ರು. ಎಲ್ಲಿದೆ? ಕಳಿಸೋದೇ ಇಲ್ಲ ಸೊಸೆನ. ಅಳಿಯನ್ನ ಗಂಟ ಹಾಕೊಂಡು ಕೂತಿದ್ದಾರೆ. ಮೇಷರಾಶಿ. ಉತ್ತರ ನಕ್ಷತ್ರ, ಸೂರ್ಯ ವಿಶೇಷವಾಗಿ ಧನಸ್ಥಾನದಲ್ಲೇ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಸ್ವಂತ ಕಾರ್ಯ ಸ್ವಂತ ವ್ಯವಹಾರದಲ್ಲೂ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ, ಸ್ವಲ್ಪ ಟೆನ್ಷನ್ಸ್ ಇದ್ದಾವೆ. ಗೌರ್ಮೆಂಟ್ ಮಟ್ಟದ ಕೆಲಸ, ಕಾಂಟ್ರಾಕ್ಟ್, ಪ್ರಾಜೆಕ್ಟ್, ದೊರೆ ಮಟ್ಟದ ಕೆಲಸಗಳು, ಲೀಗಲ್ ಇಶ್ಯೂ ಇರೋರಿಗೆ ತಲೆನೋವು ತಪ್ಪಿದ್ದಲ್ಲ. ಜಾಗೃತಿ. ನೋವು ಅಂಡು ಸುಟ್ಟು ಬೇಕಂತಾರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಒಂದು ಪುಟ್ಟ ಜಪ ಮಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ಮಿಥುನ ರಾಶಿ, ನಿಮಗೂ ಕೂಡ ತುಂಬಾ ದೊಡ್ಡ ಜವಾಬ್ದಾರಿಗಳು, ಟೆನ್ಷನ್ಗಳು, ಎಳೆದಾಟಗಳು ಎಳೆದುಕೊಳ್ಳುವುದು ಬೇಡ. ಜಾಗ್ರತೆ. ತುಂಬಾ ದೊಡ್ಡ ಜವಾಬ್ದಾರಿಗಳು, ತುಂಬಾ ದೊಡ್ಡ ಕಮಿಟ್ಮೆಂಟ್ಗಳು.
ಒಂದೊಂದೇ ಬಿಡಿಸ್ಕೊಂಡು ಮಾಡಿ ನೆಮ್ಮದಿಯಾಗಿರ್ತೀರಿ. ಎಲ್ಲ ಹೇಳ್ಕೊಳಕ್ ಹೋದ್ರೆ ಭಾರ ಆಗ್ಬಿಡುತ್ತೆ ಮಿಥುನಕ್ಕೆ, ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ, ಗತ್ತು, ತೂಕ, ವ್ಯವಸ್ಥಿತ, ಸ್ವಂತ ಕಾರ್ಯ, ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಅದ್ಭುತ ಪ್ರಗತಿ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಸಿಂಹ ರಾಶಿ, ದೊರೆ ಮಟ್ಟದ ವ್ಯಕ್ತಿಗಳು, ಆ ತರದ ಸ್ಥಾನ, ಕೆಲಸ, ಸ್ವಂತ ಬಿಸ್ನೆಸ್, ಇವುಗಳಿಗೆ ತೊಡಗಿಸ್ಕೊಂಡಿರೋರಿಗೆ ಅನುಕೂಲ. ಕನ್ಯಾ ರಾಶಿ, ಇವರಿಗೆ ಸ್ವಲ್ಪ ಹಿರಿಯರ ಆರೋಗ್ಯ, ಹಿರಿಯರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ, ಜಾಗ್ರತೆ. ಏನೋ ಒಂದು ಲಾಭವಿದೆ, ಅಷ್ಟೇ ಖರ್ಚಿದೆ. ದೊಡ್ಡ ಎತ್ತರ ಅಂದ್ಮೇಲೆ ದೊಡ್ಡ ಖರ್ಚೆ. ಮನೆ ಯಜಮಾನ, ದೊಡ್ಡ ಮಗ ಆದ್ಮೇಲೆ, ದೊಡ್ಡ ಸೊಸೆ ಆದ್ಮೇಲೆ ಅಯ್ಯೋ ಹೀಗೆ ಹಾಗೆ ಅಂತ ಎಲ್ಲ ಹೇಳೋ ಆಗಿಲ್ಲ. ದೊಡ್ಡವರು ದೊಡ್ಡ ಭಾರಗಳಿದ್ದಿದ್ದೇ, ಆ ಥರದ್ದೊಂದು ವ್ಯವಸ್ಥೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚೆನ್ನಾಗಿದೆ ನಿಮಗೂ ಕೂಡ. ಸ್ವಲ್ಪ ತುಂಬಾ ಈ ಗಲಿಬಿಲಿಯ ವ್ಯಕ್ತಿಗಳು, ಒಂಥರ ಟೆನ್ಷನ್ ಇಡೋ ವ್ಯಕ್ತಿಗಳು, ನೆಗೆಟಿವ್ ಸ್ಪ್ರೆಡ್ ಮಾಡೋ ವ್ಯಕ್ತಿಗಳು, ಬರೀ ಯಾವಾಗಲೂ ಕುಂದುಕೊರತೆಗಳನ್ನೇ ಮಾತಾಡೋ ವ್ಯಕ್ತಿಗಳಿಂದ ಇವತ್ತು ದೂರ ಇದ್ರೆ ನೆಮ್ಮದಿಯಾಗಿರ್ತೀರಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚೆನ್ನಾಗಿದೆ ನಿಮಗೂ ಕೂಡ. ಗುರು ಬುಧ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಧನುಸು ರಾಶಿ, ಭಾಗ್ಯದ ಚಂದ್ರ, ಭಾಗ್ಯಾಧಿಪತಿ ಷಷ್ಠ, ವಿಶೇಷ ಅನುಕೂಲ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಒಂಥರ ಧೈರ್ಯ, ಸಾಹಸೆ, ಲಕ್ಷ್ಮಿ, ಒಂಥರ ತಾಕತ್ತು, ಶಕ್ತಿ ನಿಮ್ಮದು, ಬಲ ನಿಮ್ಮದು, ತಾಕತ್ತು ನಿಮ್ಮದು. ಅದರ ಪ್ರಕಾರವಾಗಿ ಹೋಗಿ ಸರಿಯಾಗಿ ಬೆಳೆಸ್ಕೊಡಿ. ಭಗವಂತ ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ಒಳ್ಳೇದಕ್ಕೆ. ನಮಗ್ ಶಕ್ತಿ, ದುಡ್ಡು, ಇನ್ನೊಂದು ಬೇರೆ ಏನಕ್ಕೂ ಉಪಯೋಗ ಆಗ್ತಿದೆ ಮಕ್ಕಳೇ, ಏನ್ ಮಾತಾಡೋದು ಬಿಡಿ. ಇನ್ನು ಮಕರ ರಾಶಿ, ಸ್ವಲ್ಪ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಇರತಕ್ಕಂಥವ್ರಿಗೆ ಒಂಚೂರು ಟೆನ್ಷನ್ಸು, ಹಣಕಾಸನ್ನ ಹೊಂದಿಸೋದು, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಯಾರನ್ನೋ ನಂಬ್ಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಹೋಗಿ ಒಂದು ಸಣ್ಣ ಎಳೆದಾಟ, ವ್ಯವಸ್ಥೆ, ಅವ್ಯವಸ್ಥೆ ಆಗತಕ್ಕಂಥ ಸಾಧ್ಯತೆಗಳಿದೆ, ಈ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸ್ವಲ್ಪ ಉದ್ಯೋಗದ ಟೆನ್ಷನ್ ಇರ್ತಕ್ಕಂಥದ್ದಿರುತ್ತೆ, ಈ ಎಚ್ಚರಿಕೆ. ಯಾರ್ದೋ ಮಾತು ಕೇಳಿ ಟ್ರಿಗರ್ ಆಗೋದು, ಹತ್ತಿರದವ್ರದ್ದು, ಬೇರೆಯವ್ರದ್ದು, ಇನ್ನೊಂದು, ಈ ಥರದ್ದು ಇರತಕ್ಕಂಥದ್ದು ಇರುತ್ತೆ. ವಿಪರೀತ ಓಡಾಟಕ್ಕೆ. ಆದರೂ ಗತ್ತಿನ ದಿನ, ಧೈರ್ಯದ ದಿನ, ಸ್ಥೈರ್ಯದ ದಿನ. ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಡೆವಲಪ್ಮೆಂಟು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ, ಕುಂಭದ್ರೋಣ ಮಳೆ, ಸ್ಟೀಲು, ಸಿಮೆಂಟು, ಕಬ್ಬಿಣ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಆಯುಧಾಗಾರ, ಗೋಡೌನ್ಸು, ಕನ್ಸ್ಟ್ರಕ್ಷನ್ನು, ಈ ಆಮಿನೇಷನ್ನು, ಆಮೇಲೆ ಮೆಷಿನರಿ, ಕ್ರಷರು, ಸ್ಟೀಲು, ಸಿಮೆಂಟು ಡೆವಲಪ್ಮೆಂಟು, ದೊಡ್ಡ ಲೇಔಟ್ ಡೆವಲಪ್ಮೆಂಟ್, ಈ ರೀತಿ ವೃತ್ತಿ, ಉದ್ಯೋಗ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಇಂಥವುಗಳಲ್ಲೂ ಉದ್ಯೋಗ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.